या देवी सर्वभूतेषु विष्णुमायेति शब्दिता नमस्तस्यै 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 नमो नमः। श्रीगुरुभ्यो नमः। हरिः ओम्। ಸ್ವಸ್ತ್ಯಸ್ತು ಸತಾಂ. ಪಾಠೋಯಂ ವಿಪ್ರಪಾಠಃ ಅನ್ನುವುದರಲ್ಲಿ ನಾವೀಗ ನೋಡುವ ದೇವಿ ಮಾಹಾತ್ಮ್ಯದ ಭಾಗ ತುಂಬ ಶಿಖರಪ್ರಾಯವಾದ ರೀತಿಯಲ್ಲಿರುವ ಸ್ತೋತ್ರ ಮತ್ತು ನಿತ್ಯ ಅನುಷ್ಠಾನಕ್ಕೆ ಅನುಸಂಧಾನಕ್ಕೆ ತಂದುಕೊಂಡರೆ ಇನ್ನೂ ಹೆಚ್ಚು ಜೀವನಕ್ಕೆ ಅದರಿಂದ ಲಾಭ ಇದೆ. ಅಂತಹ ಮಾಹಾತ್ಮ್ಯದಲ್ಲಿ ಬರುವ 5ನೇ ಅಧ್ಯಾಯ. ನಾವು ಪಾಠೋಯಂ ಅಂತ ಯಕಾರವನ್ನಿಟ್ಟುಕೊಂಡು ಒಂದು ಅಕ್ಷರದ ಚಿಂತನೆ ಅಂತ ಇಟ್ಟುಕೊಂಡಾಗ ಮಾಡಬೇಕಾದ ಪ್ರಾರ್ಥನೆ. 5ನೇ ಅಧ್ಯಾಯದಲ್ಲಿ ಹೇಳುವುದೇ ದೇವೀ ದೂತ ಸಂವಾದ, ದೇವಿಯ ಜೊತೆಗಿನ ದೂತನ ಸಂವಾದ. ಋಷಿರುವಾಚ ಪುರಾನ್ ಶುಂಭ ನಿಶುಂಭಾಭ್ಯಾಮಸುರಾಭ್ಯಾಂ ಶಚೀಪತೇಃ ತ್ರೈಲೋಕ್ಯಂ ಯಜ್ಞಭಾಗಾಶ್ಚ ಹೃತ ಮದಬಲಾಶ್ರಯಾತ್. ಶುಂಭ ಮತ್ತು ನಿಶುಂಭ ಅನ್ನುವ ಅವರಿಗೆ ಹೆಸರು ಹೇಳುವಾಗಲೇ ಮುಂದೆ ಅತಿ ಕೋಪನಃ ಅಂತ ಕರೀತಾರೆ. ಕೋಪದ ಪ್ರತೀಕಗಳಾದ ಶುಂಭ ಮತ್ತು ನಿಶುಂಭರು ಅಸುರರ ಒಡೆತನವನ್ನು ಸಂಪಾದಿಸಿ ಇಂದ್ರನ ಲೋಕಕ್ಕೆ ಲಗ್ಗೆ ಇಟ್ಟರು. ಯಜ್ಞದ ಭಾಗಗಳನ್ನೆಲ್ಲ ಸ್ವೀಕರಿಸಿ ಋಷಿಗಳು ಮಾಡುವಂತಹ ಕರ್ತವ್ಯಕ್ಕೆ ಅಡ್ಡಿ ಒಡ್ಡುತ್ತಾ ಬಂದರು. ಅದೇ ಹೊತ್ತಿಗೆ ತಾವೇವ ಸೂರ್ಯತಾಂ ತದ್ವದಧಿಕಾರಂ ತಥೈಂದವಂ ಕೌಬೇರಮಥಯಾಮ್ಯಂಚ ಚಕ್ರಾತೆ ವರುಣಸ್ಯ ಚ. ಸೂರ್ಯ, ಚಂದ್ರ, ಕುಬೇರ, ಯಮ, ವರುಣ ಈ ಎಲ್ಲರ ಅಧಿಕಾರವನ್ನು ಕಸಿದುಕೊಂಡು ತಾವೇ ಆ ಸ್ಥಾನದಲ್ಲಿ ನಿಂತು ಲೋಕವನ್ನು ತಮ್ಮ ಇಷ್ಟಕ್ಕೆ ಬಂದಂತೆ, ದೇವತೆಗಳ ವ್ಯವಸ್ಥೆಯಲ್ಲಿ ಅವರ ಕರ್ಮ ಫಲಾನುಸಾರಿಯಾಗಿ ಏನು ಸಿಗಬೇಕೋ ಅದು ಸಿಗ್ತಾ ಇರುತ್ತೆ, ಅಥವಾ ಅವರು ಮಾಡಿದ ಕರ್ತವ್ಯಕ್ಕೆ ಫಲವಾಗಿ ಏನು ಕೊಡಬೇಕೋ ಅದು ದಕ್ಕುತ್ತಾ ಇರುತ್ತೆ. ಆದರೆ ಯಾವಾಗ ಈ ದೈತ್ಯರ ವಶಕ್ಕೆ ಬಂತೋ ಆವಾಗ ಮಳೆ ಬರಬೇಕಾದ ಸರಿಯಾದ ಕಾಲ ಇದ್ದರೂ ಕೂಡ ಮಳೆ ಬರುವುದಿಲ್ಲ, ಅಥವಾ ಅತಿಯಾದ ಮಳೆ, ಅಥವಾ ಒಂದೇ ಕಾಲದಲ್ಲಿ 1-2 ತಿಂಗಳ ನಡುವೆಯೇ ಅತಿವೃಷ್ಟಿಯಿಂದ 3-4 ಬಾರಿ ನೆರೆಗಳು ಬಂದು ಅವರು ಎದ್ದೇಳಬೇಕು ಅನ್ನುವಷ್ಟರಲ್ಲಿ ಮತ್ತೊಮ್ಮೆ ಬೀಳಿಸುವಂತಹ ಘನಘೋರವಾದ ಸಂವರ್ತಕ ಪುಷ್ಕರಾವರ್ತಕ ರೂಪದ ಮೇಘಗಳ ಭೋರ್ಗರೆತ ಅವರನ್ನು ಸುಟ್ಟು ಬಿಡುತ್ತೆ ಅಥವಾ ನುಂಗಿ ಬಿಡುತ್ತೆ. ಇಂಥದ್ದೊಂದು ವ್ಯವಸ್ಥೆ ಆದಾಗ ಅಗ್ನಿ, ವಾಯು ಮೊದಲಾದವರ ಕರ್ತವ್ಯಗಳನ್ನು ಅವರೇ ಸೆಳೆದುಕೊಂಡಾಗ ದೇವತೆಗಳೆಲ್ಲ ಸೇರಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿದರು. ತಾಯಿ, ನೀನೇ ನಮ್ಮನ್ನು ರಕ್ಷಿಸಬೇಕು. ಇತಿ ಕೃತ್ವಾ ಮತಿಂ ದೇವಾ ಹಿಮವಂತಂ ನಗೇಶ್ವರಂ ಜಗ್ಮುಸ್ತತ್ರ ತಥೋ ದೇವೀಂ ವಿಷ್ಣುಮಾಯಾಂ ಪ್ರತುಷ್ಟುಭುಃ. ವಿಷ್ಣುಮಾಯೆಯನ್ನು ಪ್ರಾರ್ಥಿಸಿದರು. ಯಾರು ಹರಿನೇತ್ರ ಕೃತಾಲಯಳಾಗಿ ಭಗವಂತನ ಕಣ್ಣಿನಲ್ಲಿ ನೆಲೆಸಿ ನಿದ್ದೆಯಂತೆ ಕಾಣುವ ಅವನ ಆಟಕ್ಕೆ ತಾನೇ ಸಾಥು ನೀಡಿದಂತಹ ಭಗವಂತನದ್ದೇ ಇಚ್ಛೆ, ಭಗವಂತನದ್ದೇ ವಿಶಿಷ್ಟವಾದಂತಹ ಒಂದು ಶಕ್ತಿ ರೂಪಳಾಗಿ ನಿಂತ ಲಕುಮಿಯ ಭಾವವನ್ನೇ ಅವರು ಬಂದು ಸ್ತೋತ್ರ ಮಾಡಿದರು. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಸ್ಮತಾಂ. ತಾಯಿ, ನಿನಗೆ ನಮಸ್ಕಾರ. ಲೀಲೆಯಿಂದ ಈ ಜಗತ್ತನ್ನು ನಡೆಸುವವಳು ಮಹಾದೇವಿ ನೀನು. ಯಾಕೆಂದರೆ ಮಹಾದೇವನ ಹೆಂಡತಿ. ಯಾರವನು ಮಹಾದೇವ? ಮಹೋದೇವೋ ಮರ್ತ್ಯಾಂಗ್ ಆವಿವೇಶ ಮಹಾದೇವೋ ಮಹತ್ವತಃ ಅನ್ನುವ ಮಾತನ್ನು ವಿವರಣೆ ಕೊಡುವಾಗ ಇಡೀ ಜಗತ್ತಿನ ಎಲ್ಲ ಕಡೆಗೆ ವೇದಗಳ ಸ್ವರೂಪವನ್ನು ಪರಿಚಯಿಸಿಕೊಡುವಾಗ ಆ ನಾರಾಯಣನೇ ದೇವಾದಿದೇವನೆನಿಸಿದಂತಹ ಭಗವಂತನೇ ಮಹಾದೇವನೆನಿಸಿ ತನ್ನ ಒಡತಿಯಾದಂತಹ ಲಕುಮಿಗೆ ಮಹಾದೇವಿ ಅಂತ ಕರೆದಾಗ ಅವಳೇ ಮಂಗಳಮಯಳು ಅನ್ನುವ ಕಾರಣಕ್ಕಾಗಿ ಶಿವ, ಪ್ರಕೃತಿಯ ಸ್ವರೂಪಳು, ಪ್ರಕೃತಿ ಅತ್ಯಂತ ಭದ್ರರೂಪಳು. ಭದ್ರ ಅಂತ ಮಂಗಳಕರಳಾದ್ದರಿಂದಾಗಿ ಕಲ್ಯಾಣವನ್ನೇ ಉಂಟು ಮಾಡೋಳಾದ್ದರಿಂದಾಗಿ ಅವಳನ್ನು ಭದ್ರ ಅಂತ ಕರೀತಾರೆ. ಕಲನಾಥ್ ಕಾಳಿ, ಸತಾಂ ಕಲನಾಥ್, ಸಜ್ಜನರನ್ನು ಒಟ್ಟೈಸ್ತಾಳೆ ಅದರಿಂದಾಗಿ ಕಾಳಿ, ದುಷ್ಟರನ್ನು ಸಂಹಾರ ಮಾಡ್ತಾಳೆ ಅದರಿಂದಾಗಿ ಅವಳನ್ನು ಕಾಳಿ ಅಂತ ಕರೀತಾಳೆ. ಹೀಗೆ ಭದ್ರಕಾಳಿ ಅನ್ನುವುದು
ಲಕ್ಷ್ಮಿಯದ್ದೇ ಒಂದು ಹೆಸರು ಅನ್ನೋದನ್ನು ಲಕ್ಷ್ಮೀ ತಂತ್ರ ಬಹಳ ಚೆನ್ನಾಗಿ ಬಿಡಿಸಿ ಹೇಳುತ್ತೆ. ಈ ಎಲ್ಲ ಮಾತುಗಳಿಗೆ ನಾವು ವಿಶೇಷಾರ್ಥವನ್ನು ನೋಡಬೇಕು ಅಂದರೆ ಆ ಪಂಚರಾತ್ರದ ಭಾಗಗಳಲ್ಲಿ ನಾವು ಇದಕ್ಕೆ ವಿವರಣೆಯನ್ನು ವ್ಯಾಖ್ಯಾನವನ್ನು ನೋಡುವುದು ಸಾಧ್ಯವಾಗುತ್ತೆ. ರೌದ್ರಾಯೈ ನಮೋ ನಿತ್ಯಾಯೈ ಗೌರ್ಯೈ ಧಾತ್ರೈ ನಮೋ ನಮಃ ನಮೋ ಜಗತ್ ಪ್ರತಿಷ್ಠಾಯೈ ದೇವ್ಯೈ ಕೃತ್ಯೈ ನಮೋ ನಮಃ. ಅವಳನ್ನು ಕೃತ್ಯ ಅಂತ ಕರೀತಾರೆ. ಭಗವಂತನಿಗೆ ಕೃತ್ಯ ಅಂತ ಹೆಸರು. ಕೃತ್ಯಾತ್ಮಕಂ ತ್ವಾಂ, ಅವನು ಕ್ರಿಯಾರೂಪನಾದ್ರಿಂದಾಗಿ ಅವನಿಗೆ ಕೃತ್ಯ ಅಂತ ಹೆಸರು. ಆ ಕೃತ್ಯನ ಹೆಂಡತಿ ಆದ್ರಿಂದಾಗಿ ಅವಳಿಗೂ ಕೃತ್ಯ ಅಂತ ಹೆಸರು. ಆ ಕೃತ್ಯಗೆ ಸಂಬಂಧಪಟ್ಟಂತಹ ಶಕ್ತಿ ಆದ್ರಿಂದಾಗಿ ಕೃತ್ಯ ಅಂತ ಕರೆಯುವ ಹಾಗೆಯೇ ಅವಳನ್ನು ಕಾರ್ತ್ಯಾಯನಿ ಅಂತನೂ ಶಬ್ದವನ್ನು ಬಳಸ್ತಾರೆ. ಹೀಗೆ ಕೃತ್ಯಶಕ್ತಿಯ ಮೂಲಕವಾಗಿ ಜಗತ್ತನ್ನು, ಅಂದರೆ ಒಂದು ರೀತಿ ನರಸಿಂಹನ ರೂಪ, ಆಭಿಚಾರ ಕ್ರಿಯಾ ಹಂತ ಬ್ರಹ್ಮಣ್ಯೋ ಭಕ್ತವತ್ಸಲಃ ಅನ್ನುವ ಮಾತು ಹೇಳುವಾಗ ಕೃತ್ಯನೂಪನಾಗಿ ನರಸಿಂಹನೇ ಇರುವುದಾದ್ರಿಂದಾಗಿ ಅವನ ಮಡದಿಯಾದವಳು ಕೃತ್ಯ ಅನಿಸಿಕೊಂಡವಳು. ಹೀಗೆ ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಈ 3 ಬಾರಿಯ ನಮಸ್ತಸ್ಯೈ, ಅವಳಿಗೆ ನಮಸ್ಕಾರ, ಅವಳಿಗೆ ನಮಸ್ಕಾರ, ಅವಳಿಗೆ ನಮಸ್ಕಾರ ಅಂತ ಮತ್ತೆ ಮತ್ತೆ ಹೇಳುವುದರ ತಾತ್ಪರ್ಯ ಏನು ಅಂದರೆ, ಪೂರ್ಣ ಪ್ರಮಾಣದಲ್ಲಿ ನಾನು ಆಕೆಗೆ ಶರಣಾಗಿದ್ದೇನೆ. ಅವಳ ಹೆಸರು ವಿಷ್ಣುಮಾಯ. ವಿಷ್ಣುಮಾಯ ಅಂದರೆ ವಿಷ್ಣುವಿನದ್ದೇ ಮಾಯ. ಮಮ ಮಾಯಾ ದುರತ್ಯಯ ಅಂತ ಕೃಷ್ಣನೇ ಗೀತೆಯಲ್ಲಿ ಹೇಳಿಕೊಂಡದ್ದು. ಮಮ ಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಈ ಮಾಯೆಯಿಂದ ಸಿಲುಕಿಕೊಂಡಿರುವಂತಹ ಅಥವಾ ಬಂಧನಕ್ಕೊಳಗಾಗಿರುವಂತಹ ಜನ ನನ್ನನ್ನು ಈ ಎಲ್ಲವನ್ನು ಮೀರಿ ನಿಂತಿದ್ದೇನೆ ಅಂತ ಅರಿತುಕೊಳ್ಳದೆ ಅದರ ಒಳಗೆ ಸಿಲುಕಿ ಬಿದ್ದ ತಮ್ಮಂತೆಯೇ ಇನ್ನೊಬ್ಬ ವ್ಯಕ್ತಿ ಅಂತ ಭಾವಿಸಿ ತಮ್ಮ ಬದುಕನ್ನು ಹಾಳು ಮಾಡಿಕೊಡ್ತಾರೆ ಅಂತ ಗೀತೆಯಲ್ಲಿ ಕೃಷ್ಣನೇ ಹೇಳಿದ ಮಾತು. ಅಂತಹ ವಿಷ್ಣುವಿನ ಮಾಯೆ ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾ ನಿನ್ನನ್ನು ಶಬ್ದಿತಾ ವಿಷ್ಣುಮಾಯ ಅಂತ ಕರೀತಾರೆ. ಒಂದು ವೇಳೆ ಅದು ಉಳಿದವರ ಮಡದಿಯರಾಗಿದ್ದರೆ ಆಗ ಶಿವಮಾಯ ಅಥವಾ ರುದ್ರಮಾಯ ಅಥವಾ ಬ್ರಹ್ಮಮಾಯ ಅಥವಾ ಇಂದ್ರಮಾಯ ಹೀಗೆ ಏನೇನೋ ಬೇರೆ ಹೆಸರುಗಳಿಂದ ಕರೆಯಬಹುದಿತ್ತು. ಆದರೆ ಹಾಗೆ ಕರೆಯದೆ ಅದು ವಿಷ್ಣುಮಾಯ ಅಂತ ಕರೆದದ್ದರ ಉದ್ದೇಶವೇ ಅದು ಅವನದ್ದೇ ಮನದನ್ನೇ ಅಂತ ಅರ್ಥ. ಹಾಗಾಗಿ ಲಕ್ಷ್ಮಿಯ ಚಿಂತನೆ ಮಾಡಲಿಕ್ಕೆ ಇಲ್ಲೊಂದು ಅಧ್ಯಾಯ ಆಯಿತು. ಮುಂದಿನ ಅಧ್ಯಾಯದಲ್ಲೂ ಮತ್ತೆ ನಾವು ನೋಡ್ತೇವೆ, ಅದಕ್ಕೆ ಸಂಬಂಧಪಟ್ಟ ಶಬ್ದಗಳನ್ನೇ ನಾವು ನೋಡ್ತೇವೆ. 3 ಬಾರಿಯ ಸ್ಮರಣೆಯ ಉದ್ದೇಶ ಮುಂದೆ ಮುಂದೆ ಇನ್ನೂ ಹೆಚ್ಚು ಸ್ಪಷ್ಟ ಆಗುತ್ತೆ. ಮಾಯೆ ಎನ್ನುವುದು ಎಲ್ಲರನ್ನೂ ಆವರಿಸಿಕೊಳ್ಳುವಂಥದ್ದೇ. ಆ ಮಾಯೆಯನ್ನು ನಾವು ಬಿಡಿಸಿಕೊಳ್ಳುವುದಕ್ಕೋಸ್ಕರ ಮತ್ತೆ ಮತ್ತೆ ನಮಸ್ಕರಿಸ್ತಾ ಇದ್ದೇನೆ ಅಂತ ಪ್ರಾರ್ಥನೆ ಮಾಡುವಂಥದ್ದು. ತಾಯಿ ನೀನೇ ಬಿಡಿಸಬೇಕು, ನೀನೇ ಬಿಡಿಸಬೇಕು. ಯಾರಾದರೂ ಮನೆಗೆ ಊಟಕ್ಕೆ ಬರಬೇಕು ಅಂತ ನಾವು ಕರೆಯುವಾಗ ಬನ್ನಿ ಅಂತ ಒಮ್ಮೆ ಹೇಳ್ತೇವೆ. ಅವರು ಹೊರಟು ಮತ್ತೆ ಚೀಲ ಹಿಡ್ಕೊಂಡು ಮನೆಯಿಂದ ಹೊರಡುವಾಗ ಖಂಡಿತ ಬರಬೇಕು ಅಂತ ಮತ್ತೆ ಹೇಳ್ತೇವೆ. ಮತ್ತೆ ಮನೆ ಬಾಗಿಲಿನ ಹತ್ರ ಹೋಗಿ ಗಾಡಿ ಹತ್ರ ಕೂತಾಗ ಮತ್ತೊಮ್ಮೆ ಹೇಳ್ತೇವೆ ಬರಬೇಕು, ನೀವು ಬರದೇ ಇದ್ದರೆ ನಾವು ಊಟಕ್ಕೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅದು ಮತ್ತೆ ಏನು ಅವರೊಮ್ಮೆ ಹೇಳಿದರೆ ಕಿವಿ ಕೇಳಿಸ್ಲಿಲ್ವಾ, ಅಥವಾ ಅವ್ರಿಗೆ ಅರ್ಥ ಆಗಲ್ವಾ, ಅಥವಾ ನಮ್ಮ ಭಾಷೆ ಬರಲ್ವಾ, ಯಾವ ಕಾರಣಕ್ಕಾಗಿ ಹೇಳ್ತೇವೆ? ನೀವು ಬರಲೇಬೇಕು ಅನ್ನುವ ಕಾಳಜಿ. ಇದು ಬಹಳ ಪ್ರಧಾನವಾಗಿ ಉಪನಿಷತ್ತುಗಳಲ್ಲೂ ಇಂಥ ಪ್ರಾರ್ಥನೆಯ ಕ್ರಮಗಳು ಅಥವಾ ಬೇರೆ ಕಡೆ ಸ್ತೋತ್ರ ಸಾಹಿತ್ಯದಲ್ಲೂ ಈ ಮಾತನ್ನು ನಾವು ಕೇಳುತ್ತೇವೆ. ಅದರ ಅಭಿಪ್ರಾಯ ಏನು ಅಂದರೆ, ತಾಯಿ ನಿನಗೆ ನಮಸ್ಕಾರ, ನಮೋ ನಮಃ. ನಿನಗೆ ಎಷ್ಟು ಬಾರಿ ನಮಸ್ಕರಿಸಿದ್ರು ಕೂಡ, ಯಾಕೆಂದರೆ ವೇದವೇ ಒಂದು ಬಾರಿ ಎತ್ತಿ ಹೇಳುವಂಥದ್ದೇನು ಅಂದರೆ, ಬೇರೆ ಎಲ್ಲದಕ್ಕಿಂತಲೂ ಅತ್ಯಂತ ಹೆಚ್ಚು ದೇವರಿಗೆ ಕೊಡಬಹುದಾದ ನಮ್ಮ ಕೈಯಲ್ಲಿರುವ ಸಂಪತ್ತು ಅಂದರೆ ಭೂಯಿಷ್ಠ ಅಂತೇ ನಮ್ಮ ಮುಕ್ತಿಂ ವಿಧೇಮ. ಓ ಭಗವಂತನೇ, ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಪ್ರತ್ಯುಪಕಾರ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ನೀನು ಮಾಡಿದ್ದಿ, ನಾನು ನಿನ್ನವನು ಅನ್ನುವ ಎಚ್ಚರಿಕೆಯನ್ನು ಒದಗಿಸುವಂತಹ ನಮಃ ಅನ್ನುವ ಶಬ್ದದಿಂದಲೇ ನಿನಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಅಂತನ್ನುವ ಮಾತನ್ನೇ ಇಲ್ಲಿ ತಾಯಿಯಾಗಿಯೂ ಅವಳಲ್ಲಿ ಕೇಳಿಕೊಳ್ಳುವಂಥದ್ದು. ತಸ್ಯೈ ನಮಃ, ತಸ್ಯೈ ನಮಃ, ತಸ್ಯೈ ನಮಃ. ಇದು ನಾವು ಕೊಡಬಹುದಾದ, ನಿನಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಬಹುದಾದ ಇದೊಂದು ದಾರಿ ಅಂತ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ. ಈಗ ಇದಕ್ಕೊಂದು ಹೊಸ ಮಜಲು ಬಂದುಬಿಡ್ತು. ಚೇತನ ಅಂತಂದಾಗ ಒಂದು ಜೀವ ಅಂತ ಅರ್ಥದಲ್ಲಿ ಹೇಳ್ತಾರೆ. ಇನ್ನೊಂದು ಚೇತನ ಅಂತಂದರೆ ಹಳೆಯ ನೆನಪು. ಈ ಚಿತ್ತದ ವಿಸ್ತಾರವೇ ಚೇತನ ಅಂತ. ಈ ಚಿತ್ತದ ವಿಸ್ತಾರ ಅಂದರೆ, ಚಿತ್ತ ಅಂದರೆ ನಮಗೆ ಗೊತ್ತು, ಬಾಲ್ಯದಲ್ಲಿ ಏನೋ ಒಂದು ಘಟನೆ ಆಗಿದ್ದನ್ನು ಮನಸ್ಸು ದೃಢವಾಗಿ ನೆನಪಿಟ್ಟುಕೊಂಡು ಎಲ್ಲಿಯಾದರೂ ಆ ಪ್ರಾಣಿಯನ್ನು ನೋಡಿದಾಗ ಆ ಹಿಂದಿನ ಘಟನೆ ನೆನಪಾಗುವಂಥದ್ದು. ಇದು ಒಂದು ಬದುಕಿನ 3 ವರ್ಷದ ತನಕದ ನೆನಪನ್ನು ಹೇಳಿದರೆ, ಈ ಚೇತನ ಅನ್ನೋದು ಅದಕ್ಕಿಂತ ಹಿಂದಿನ ಜನ್ಮ, ಅದಕ್ಕಿಂತ ಹಿಂದಿನ ಜನ್ಮ, ಅದಕ್ಕಿಂತ ಹಿಂದಿನ ಜನ್ಮ, ಹೀಗೆ ಜೀವ ಎಲ್ಲಿಯ ತನಕದ ಶರೀರದ ಸ್ಪರ್ಶಕ್ಕೆ ಬಂದ ಕಾಲ. ಸೃಷ್ಟಿ ಅಂತಂದರೆ ಏನು? ದೇಹಕ್ಕೆ ಜೀವದ ಸಂಪರ್ಕ. ಜೀವಕ್ಕೊಂದು ಸೃಷ್ಟಿ ಅಂತಿಲ್ಲ ಅಲ್ವಾ, ಯಾಕೆಂದರೆ ಜೀವ ಅನಾದಿ ನಿತ್ಯ.
ಆದರೆ ಆ ಜೀವಕ್ಕೂ ಸೃಷ್ಟಿ ಏನು ಅಂದರೆ ಈ ದೇಹದ ಸಂಪರ್ಕ ಅನ್ನೋದು ಜೀವಕ್ಕೆ ಬಂತಲ್ವ, ಅದನ್ನೇ ಸೃಷ್ಟಿ ಅಂತ ಕರೆದದ್ದು. ಆ ಸೃಷ್ಟಿಯ ಕಾಲದಿಂದ ಹಿಡಿದ ನೆನಪುಗಳ ಒಂದು ರಾಶಿ ಏನಿದೆ ಅದನ್ನು ಚೇತನ ಅಥವಾ ಆ ಸಂಸ್ಕಾರದ ಬುತ್ತಿಯನ್ನೇ ಚೇತನ ಅಂತ ಕರೆದರೆ, ಇದು ಜೀವಕ್ಕನುಗುಣವಾಗಿ ಜೀವ ಅಂತಲೇ ಇಟ್ಟುಕೊಂಡ್ರೂ ಸರಿ, ಜೀವದ ನೆನಪಿನ ಬುತ್ತಿ ಎರಡೂ ಅರ್ಥದಲ್ಲಿ ಆ ಶಬ್ದ ಪ್ರಯೋಗ ಇದೆ. ಅದರಿಂದಾಗಿ ಅವನ 3 ರೀತಿಯಾದ ವೈವಿಧ್ಯವನ್ನು ಹೇಳುತ್ತೆ. ಸಾತ್ವಿಕ ನೆನಪು, ರಾಜಸ ನೆನಪು ಅಥವಾ ತಾಮಸ ನೆನಪು. ಸಾತ್ವಿಕ ಜೀವ, ರಾಜಸ ಜೀವ, ತಾಮಸ ಜೀವ. ಈ 3 ಜೀವಗಳಿಗೆ ಸಂಬಂಧಪಟ್ಟಂತೆ ಅದರ ನೆನಪಿನ ಶಕ್ತಿಯನ್ನು ಯಾಕೆಂದರೆ ಜೀವ ಬೆಳೆಯುವುದು ಅನ್ನುವುದೇ ತನ್ನ ಹಿಂದಿನ ನೆನಪುಗಳಿಂದ. ಬೆಳೆಯುವುದು ಅಂದರೆ ಹೊಸದಾಗಿ ಶರೀರಕ್ಕೆ, ಜೀವದ ಒಳಗಿನ ಭಾಗಕ್ಕೆ ಹೊಸ ವಸ್ತು ಅಂಟಿಕೊಳ್ಳುವುದಿಲ್ಲ. ಆದರೆ ಅದು ಸಂಸ್ಕಾರಗೊಳ್ತಾ ಹೆಚ್ಚು ಹೆಚ್ಚು ಪಕ್ವವಾಗ್ತಾ ಹೋಗುವುದು ಅಂತಿದೆಯಲ್ವಾ. ಜ್ಞಾನ ಬಂದು ಅಜ್ಞಾನ ಕಳೆದು ಹೋಗ್ತಾ ಮತ್ತೊಮ್ಮೆ ಅಂಥದ್ದೇ ಎಡವಟ್ಟು ಕೆಲಸದ ಪರಿಸ್ಥಿತಿ ಬಂದಾಗ ಇಲ್ಲ ಹಿಂದೊಮ್ಮೆ ಇದರ ಒಂದು ತಪ್ಪು ಕೆಲಸದಿಂದಾಗಿ ಆದ ಅನರ್ಥ ನೆನಪಾಗಿ ಅದನ್ನು ಸರಿಪಡಿಸಿಕೊಳ್ಳುವ ನೆನಪಿದೆಯಲ್ವ, ಅದು ಚೇತನ. ಸಾತ್ವಿಕರಿಗೆ ಒಳ್ಳೆಯ ನೆನಪು ಉಳಿಯುತ್ತೆ, ರಾಜಸರಿಗೆ ಮಿಶ್ರಿತವಾದಂತಹ ಅದು ಸರಿನೋ ಇದು ಸರಿನೋ ಒಟ್ಟಂತೂ ಹೀಗಾಗಿ ಹೋದರೆ ಆಯಿತು ಅಂತನ್ನುವ ದೀರ್ಘಕಾಲಿಕ ನೆನಪು ಉಳಿಯುತ್ತೆ. ಅಂದರೆ ಮುಂದೆ ಸ್ಮೃತಿ ಅಂತ ಬರುತ್ತೆ, ಅದು ತಾತ್ಕಾಲಿಕವಾದ ಸ್ಮೃತಿ, ಇದು ದೈರ್ಘಿಕವಾದ ಸ್ಮೃತಿ. ಅದರ ರೀತಿ ಕೊನೆಯಲ್ಲಿ ತಾಮಸವಾದ ಯೋಚನೆ. ಹೀಗೆ 3 ರೀತಿಯಾದ ಬದುಕು. ಇದನ್ನು ನೀವು ಮುಂದಿನ ಎಲ್ಲ ಶಬ್ದಗಳಿಗೂ ಜೋಡಿಸಿಕೊಂಡು ಹೋಗಬೇಕಾಗುತ್ತೆ. ಹಾಗೆ ನೋಡಿದಾಗಲೇ ಆ ಪ್ರಾರ್ಥನೆಯಲ್ಲಿರುವಂತಹ ಬಲ ಏನು ಅಂತ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬುದ್ಧಿ ಏನು ಮಾಡುತ್ತೆ? ಪ್ರವೃತ್ತಿಂಚ ನಿವೃತ್ತಿಂಚ, ಕಾರ್ಯ ಅಕಾರ್ಯ, ಪ್ರವೃತ್ತಿ ನಿವೃತ್ತಿ, ಈ ಎರಡರ ನಡುವಿನ ಅಂತರ ಏನು ಅನ್ನೋದನ್ನು ಸರಿಯಾಗಿ ಗಮನಿಸಿದರೆ ಅದು ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಕೃಷ್ಣ ಅದನ್ನು ಗೀತೆಯಲ್ಲಿ ಹೇಳಿದ ಮಾತು. ಯಾವುದು ಪ್ರವೃತ್ತಿ, ಯಾವುದರಿಂದ ಮತ್ತೆ ಅಂಟಿಕೊಳ್ತೇವೆ, ಯಾವುದು ನಿವೃತ್ತಿ, ಯಾವುದು ಈ ಅಂಟಿಸಿಕೊಳ್ಳದೆ ಭಗವಂತನೆಡೆಗೆ ಸಾಗುವುದಕ್ಕೆ ಸಾಧ್ಯವಾಗುತ್ತೆ, ಅಂತಹ ಕರ್ಮದ ಸೆಳೆತವನ್ನು ಮನಸ್ಸಿಗೆ ಹಚ್ಚುವಂತಹ ಬುದ್ಧಿ ಏನಿದೆ ಇದು ಸಾತ್ವಿಕವಾದ ಬುದ್ಧಿ. ಇನ್ನು ರಾಜಸ ಬುದ್ಧಿ ಇದೆ. ನಮಗೆ ಯಾವುದು ಬೇಕೋ ಅದಕ್ಕೆ ಇನ್ನೊಂಚೂರು, ಅದು ಧರ್ಮದ ಹೆಸರಿನಲ್ಲೇ ಅಧರ್ಮವನ್ನು ಮಾಡಿಬಿಡೋಣ ಅಂತ ಹೇಳೋದು ಧರ್ಮವನ್ನೇ, ಆದರೆ ಅದರ ನಡುವೆ ಒಂಚೂರು ಅಧರ್ಮ, ನಮಗೆ ಅದೊಂದು ಏನೋ ಒಂದು ಇಷ್ಟ ಇರುತ್ತೆ, ಅದನ್ನು ಸೇರಿಸಿ ನಮ್ಮ ಬಯಕೆ ಇರುತ್ತೆ. ದೇವಯಾನಿಯ ಪ್ರಸಂಗದಲ್ಲಿ ಈ ಮಾತು ಬಂದಾಗ ಯಯಾತಿಯನ್ನು ಕೈ ಹಿಡಿಯುವ ಪ್ರಸಂಗ ಬರುತ್ತೆ. ಆವಾಗ ಶರ್ಮಿಷ್ಠೆಯ ಮೇಲೆ ತನ್ನ ಕೋಪವನ್ನು ತೀರಿಸಿಕೊಳ್ಳುವ ನೆಪದಲ್ಲಿ ಮರಳಿ ಊರಿಗೆ ಬಾರದೆ ನಿನ್ನ ಹೆಸರಿಗೆ ಕಳಂಕ ತರುವಂಥದ್ದನ್ನು ನಾನು ಇಷ್ಟಪಡುವುದಿಲ್ಲ ಅಂತ ದೇವಯಾನಿ ಹಠ ಮಾಡ್ತಾಳೆ. ಅಷ್ಟೇ ಆಗಿದ್ದರೆ ಅದು ಧರ್ಮ ಆಗಿತ್ತು. ಯಾಕೆಂದರೆ ಬೇಡುವವನ ಮಗಳು, ಹೊಗಳುವವನ ಮಗಳು ಅನ್ನುವ ಮಾತಿನಿಂದ ನೊಂದಿದ್ದೇನೆ ನಾನು ಅಂತ ಹೇಳ್ತಾಳೆ. ಆದರೆ ಅದರ ಪರಿಣಾಮ ಏನು ಮಾಡ್ತಾಳೆ? ಅವಳನ್ನು ತನ್ನ ದಾಸಿಯನ್ನಾಗಿಸಿ ಬದುಕಿನುದ್ದಕ್ಕೂ ಅವಳು ನಾನು ಹೇಳಿದ ಹಾಗೆ ಕೇಳಬೇಕು ಅನ್ನೋ ಹಠ ಸಾಧಿಸ್ತಾಳೆ. ಅಂದರೆ ತಂದೆಯ ಮೇಲ್ಮೈಯನ್ನು ಸಾಧಿಸುವ ನೆಪದಲ್ಲಿ ಶರ್ಮಿಷ್ಠೆಯ ದಾಸ್ಯವನ್ನು ಇಟ್ಟುಕೊಂಡು ಧರ್ಮದ ನೆಪದಲ್ಲೇ ದೊಡ್ಡವರನ್ನು ಅಪಮಾನಿಸುವುದು ಅನ್ನುವುದನ್ನು ವಿರೋಧಿಸಬೇಕು ಅನ್ನೋ ನೆಪದಲ್ಲಿ ಆ ವಿರೋಧಕ್ಕೆ ಫಲ ಏನು ಅಂದರೆ ಅವಳು ನನ್ನ ದಾಸಿ ಆಗಬೇಕು ಅಂತ. ಅಂದರೆ ಯಾವುದೋ ಒಂದು ಒಳ್ಳೆಯ ಕೆಲಸದ ಮಧ್ಯದಲ್ಲಿ ನನ್ನದೊಂದಿಷ್ಟು ಬೇಳೆ ಬೇಯಿಸಿಕೊಳ್ಳುವಂಥದ್ದಿದೆ. ಇದು ರಾಜಸವಾದ ಬುದ್ಧಿ. 3ನೇದಿದೆ ಅಧರ್ಮಂ ಧರ್ಮಮಿತಿಯ. ಅಧರ್ಮವನ್ನೇ ಧರ್ಮ ಅಂತ ಸಾಧಿಸುವುದು, ಧರ್ಮವನ್ನೇ ಅಧರ್ಮ ಅಂತ ಸಾಧಿಸುವುದು. ತುಂಬ ವಿಷಯ ಮಾತಾಡಿರ್ತಾರೆ, ಅದರಲ್ಲಿ ಏನೋ ಒಂದು ಹೆಡ್ಡಿಂಗ್ ಕೊಟ್ಟದ್ದು ತಪ್ಪಿರುತ್ತೆ, ಅಥವಾ ಹೆಸರಲ್ಲಿ ಹಿಂದಿನ ಶಬ್ದ ಮುಂದೆ ಆಗಿರುತ್ತೆ, ಮುಂದಿನ ಶಬ್ದ ಹಿಂದೆ ಆಗಿರುತ್ತೆ. ಬೇರೆ ಎಲ್ಲ ವಿಷಯ ಬಿಟ್ಟರು ಅದೇ ಒಂದು ವಿಷಯವನ್ನು ಹಿಡ್ಕೊಂಡು ನೋಡಿ ಮುಖಪುಟದಲ್ಲೇ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಅಂತಂದ ಮೇಲೆ ಇನ್ನು ಒಳಗೆ ಏನೇನಿರ್ಬೋದು ಯೋಚನೆ ಮಾಡಿ. ವಸ್ತುತಃ ಒಳಗೆ ಎಲ್ಲ ಸರಿ ಇದೆ, ಮೇಲೆ ಕೊಟ್ಟ ಹೆಡ್ಡಿಂಗ್ನಲ್ಲಿ ಒಂದು ತಪ್ಪಾಗಿತ್ತು. ಇಷ್ಟನ್ನೇ ಇಟ್ಟುಕೊಂಡು ಅದರ ಒಳಗಿನ ವಿಷಯಗಳನ್ನೆಲ್ಲ, ಹೂರಣಗಳನ್ನೆಲ್ಲ ತಿರಸ್ಕರಿಸುವ, ಪುಸ್ತಕವನ್ನೇ ನೋಡದೆ ತಿರಸ್ಕರಿಸುವಂತಹ ಕೆಲವು ದುರ್ಬುದ್ಧಿಗಳಿವೆ ಅಲ್ವಾ, ಇದನ್ನು ಬುದ್ಧಿ ಸಾ ಪಾರ್ಥ ತಾಮಸಿ, ಇದು ತಾಮಸಿಕವಾದ ಬುದ್ಧಿ. ಈ 3ರ ಒಳಗೂ ನೆಲೆಸಿ ನೀನೇ ಸತ್ವರಲ್ಲಿ ಸಾತ್ವಿಕ ಬುದ್ಧಿಯನ್ನು, ರಾಜಸರಲ್ಲಿ ರಜಸ್ಸಿನ ಬುದ್ಧಿಯನ್ನು, ತಾಮಸರಲ್ಲಿ ತಾಮಸಿಕ ಬುದ್ಧಿಯನ್ನು ಎಚ್ಚರಗೊಳಿಸುತ್ತಾ ಅವರವರ ಪ್ರವೃತ್ತಿಯಲ್ಲಿ ಅವರವರೇ ಜಾರಿಕೊಂಡು ತಮ್ಮ ಕೆಲಸಕ್ಕೆ ಮುಂದುವರಿಯುವಂತೆ ಮಾಡುವಂತಹ ಪ್ರೇರಣಾದಾಯಿನಿ ಅದು ನೀನು ಅನ್ನುವುದಕ್ಕೋಸ್ಕರ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ. ಹೌದು, ಅಕಾಲದಲ್ಲಿ ನಿದ್ದೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅನ್ನುವ ಮಾತನ್ನು ಕೃಷ್ಣ ಹೇಳಿದ್ದಾನೆ. ಯುಕ್ತ ಸ್ವಪ್ನಾವಬೋಧಸ್ಯ,
ಒಂದು ಸರಿಯಾದ ಸಮಯಕ್ಕೆ ಮಲ್ಕೊಳ್ಳೋದು, ಸರಿಯಾದ ಸಮಯಕ್ಕೆ ಏಳುವುದು, ಇದು ಸಾತ್ವಿಕವಾದ ನಿದ್ದೆ. ಯಾಕೆಂದರೆ ನಿದ್ದೆ ಬೇಕು. ಯಾಕೆಂದರೆ ನಿನ್ನೆಯ ಜರ್ಜರಿತವಾದ ಮನಸ್ಸಿಗೆ ಮತ್ತೆ ಒಂದು ಸಮಾಧಾನ ಸಿಕ್ಕಿ ವಿಶ್ರಾಂತಿ ದೊರಕಿ ನಾಳೆಯ ಕೆಲಸಕ್ಕೆ ಉತ್ಸಾಹ ತುಂಬುವುದಕ್ಕೋಸ್ಕರ ಮಾಡುವ ನಿದ್ದೆ ಇದೆಯಲ್ವಾ, ಅದು ಸಾತ್ವಿಕವಾದ ನಿದ್ದೆ. ಇದು ನಿದ್ದೆ ಮಾಡಬೇಕು, ಟೈಮ್ ಆಯಿತು 9 ಗಂಟೆ ಮಲ್ಕೋಬೇಕಷ್ಟೇ, ಸುಸ್ತಾಗಿದೆಯೋ ಎಲ್ಲ ನೋಡಲಿಕ್ಕಿಲ್ಲ, ಕೆಲಸ ಇದ್ದರೂ ತೊಂದರೆ ಇಲ್ಲ, ಮೊದಲು ಆ ಟೈಮ್ ಮೇಂಟೈನ್ ಮಾಡಬೇಕು ಅನ್ನೋ ಅಷ್ಟನ್ನೇ ಯೋಚನೆ ಮಾಡಿ ಮಲಗುವಂಥದ್ದು ಇದೆಯಲ್ಲ, ಇದು ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಷ್ಟೇ ದೃಷ್ಟಿಕೋನ ಇಟ್ಟುಕೊಂಡು ಬದುಕುವ ಒಂದು ರಾಜಸ ನಿದ್ದೆ. 3ನೇ ನಿದ್ದೆ ಇದೆ, ಏಳಬೇಕಾದ ಹೊತ್ತಿಗೆ ಮಲಗಿರುವುದು, ಮಲಗಿರುವ ಕಾಲಕ್ಕೆ ಎದ್ದೇಳುವುದು. ಉದ್ದೇಶ ಏನು? ಸಂಪಾದನೆ. ಇದು ಬಿಟ್ಟು ಇನ್ನೇನೂ ಇಲ್ಲ. ಅಥವಾ ಇನ್ನೊಬ್ಬನನ್ನು ಹೇಗೆ ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೇ ಅಂತ ಕೃಷ್ಣ ಹೇಳಿದ ಹಾಗೆ, ಈ ಬೇರೆಯವರೆಲ್ಲ ಎಲ್ಲಿ ಎದ್ದಿರ್ತಾರೋ ಜ್ಞಾನಿಯಾದವನು ಅಲ್ಲಿ ಮಲಗಿರ್ತಾನೆ, ಅಂದರೆ ಅದರ ಬಗ್ಗೆ ಎಚ್ಚರ ಇರುವುದಿಲ್ಲ. ಉಳಿದವರೆಲ್ಲ ಅಂದರೆ ಜ್ಞಾನಿಗಳಾದವರು ಎಲ್ಲಿ ಎದ್ದು ನಿಂತಿರ್ತಾರೋ ಅಂತಹ ಜಾಗದಲ್ಲಿ ಇವರು ಮಲಗಿರ್ತಾರೆ. ರಾತ್ರಿ ಎಲ್ಲ ಎದ್ದು ನಿಂತು ಹೇಗೆ ತಪ್ಪಿಸ್ಕೊಳ್ಬೇಕು, ಯಾರ ಕೈಗೆ ಸಿಕ್ಕೊಳ್ಬಾರ್ದು, ಅವರ ಮನೆಯಲ್ಲಿ ಏನು ನಡೀತಾ ಇದೆ, ಇವರ ವಿಷಯ ಹೇಗೆ ಕಿವಿಗೆ ಬೀಳುತ್ತೆ ಅನ್ನೋದಿಷ್ಟನ್ನೇ ಎಚ್ಚರ ಇರುವುದು ಅನ್ನುವ ಕಾಲವನ್ನು ಏನು ಮಾಡ್ತಾರೆ, ಇದನ್ನು ತಾಮಸಿಕವಾದಂತಹ ನಿದ್ದೆ. ಎಲ್ಲಿ ನಿದ್ದೆ ಮಾಡಬೇಕು ಅಲ್ಲಿ ನಿದ್ದೆ ಮಾಡದೆ, ಎಲ್ಲಿ ನಿದ್ದೆ ಮಾಡಬಾರ್ದು ಅಲ್ಲಿ ನಿದ್ದೆ ಮಾಡಿಕೊಂಡು ಬದುಕುವಂತಹ ಬದುಕು, ಅದು ಅವಳೇ ಕೊಡುವಂತಹ 3 ರೀತಿಯಾದ ನಿದ್ರಾಸ್ವರೂಪಳಾಗಿ. ಯಾಕೆಂದರೆ ನಿದ್ದೆ ಅನ್ನೋದು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು. ಮದ್ದು ತಗೊಂಡ ಮೇಲೆ 3 ಪ್ರಧಾನ: ಒಂದು ನೀರು, 2ನೇದು ನಿದ್ದೆ, 3ನೇದು ಓಡಾಟ. ಇದು 3 ಇಲ್ಲದೆ ಹೋದಾಗ ಮನುಷ್ಯನ ಆರೋಗ್ಯ ಮತ್ತೆ ಮತ್ತೆ ಕೈ ಕೊಡ್ತಾ ಇರುತ್ತೆ. ಅದರಿಂದಾಗಿ ಮಾತ್ರೆಯಿಂದ ಕೆಲಸ ಮಾಡುವುದಕ್ಕಿಂತ ಹೆಚ್ಚು ನೀರು ಮತ್ತು ನಿದ್ದೆ ಚೆನ್ನಾಗಿ ಕೆಲಸ ಮಾಡುತ್ತೆ. ರೋಗ ಬಾರದಂತೆ ಮಾಡಲಿಕ್ಕೆ ಇದು 3 ಬೇಕು: ಓಡಾಟ, ನಿದ್ದೆ, ನೀರು. ಆ ರೋಗ ಬಂದ ಮೇಲೆ ಪರಿಹರಿಸಲಿಕ್ಕೋಸ್ಕರ ಮತ್ತೆ ಈ ನಿದ್ದೆ ನೀರಿನಿಂದಲೇ ಅದು ಪರಿಹಾರ ಆಗುವುದು ಅನ್ನುವ ಕಾರಣಕ್ಕಾಗಿ ಸಾತ್ವಿಕವಾದ ಜೀವನವನ್ನು ನಡೆಸಲಿಕ್ಕೋಸ್ಕರ ನಿದ್ದೆ ಒಂದು ಅತ್ಯಂತ ಅಗತ್ಯವಾದ ವಸ್ತುವಾದ್ರಿಂದಾಗಿ ಅದನ್ನು ಪ್ರೇರೇಪಿಸೋಳು ನೀನೇ. ರಾಜಸಿಕವಾದ ನಿದ್ದೆಯನ್ನು ಪ್ರೇರೇಪಿಸೋಳು ನೀನೇ. ತಾಮಸಿಕವಾದಂತಹ ನಿದ್ದೆಯ ಮೂಲಕ ಎಲ್ಲಿ ಎದ್ದಿರಬೇಕು ಅಲ್ಲಿ ಎದ್ದಿರದೆ, ಎಲ್ಲಿ ಎದ್ದಿರಬಾರ್ದು ಅಲ್ಲಿ ಎದ್ದು ನಿಂತು ಬದುಕನ್ನು ಅತ್ಯಂತ ದುರ್ಭರಗೊಳಿಸಿಕೊಳ್ಳುವ, ಆರೋಗ್ಯವನ್ನು ಕೆಡಿಸಿಕೊಳ್ಳುವ, ಮನಸ್ಸನ್ನು ಹಾಳು ಮಾಡಿಕೊಳ್ಳುವ ಪ್ರೇರಣಾದಾಯಿನೂ ನೀನೇ ಆಗಿದ್ದಿ. ಯಾ ದೇವಿ ಸರ್ವಭೂತೇಷು ಕಾಂತಿ ರೂಪೇಣ ಸಂಸ್ಥಿತ. ಕಾಂತಿ, ತಪಸ್ಸು ಮಾಡಿದ್ರಿಂದಾಗಿ, ಒಳ್ಳೆಯ ಕೆಲಸ ಮಾಡಿದ್ರಿಂದಾಗಿ, ಈಗ ಚೆನ್ನಾಗಿ ವಿದ್ಯೆ ಕಲಿತವರಾದರೆ ಅವರ ಮುಖದಲ್ಲಿ ಸಹಜವಾಗಿ ಒಂದು ಕಾಂತಿ ಇರುತ್ತೆ. 2ನೇದ್ದು ಲೌಕಿಕವಾದ ವಿದ್ಯೆಯನ್ನು ಬಂದಾಗಲೂ, ಈಗ ವೇದಾಂತ ಅಧ್ಯಯನ ಮಾಡಿದವನ ಮುಖದಲ್ಲಿ ಒಂದು ಸಹಜವಾದ ಕಾಂತಿ ಇರುತ್ತೆ. ಅದು ಯಾವುದೋ ಬಳ್ಕೊಂಡು ಬಂದ ಕಾಂತಿ ಅಲ್ಲ. 2ನೇದ್ದು ಕಾಂತಿ ಅನ್ನುವಂಥದ್ದು ಅವರ ಆ ಲೌಕಿಕ ವಿದ್ಯೆಯಲ್ಲೇ ಒಂದು ದೀಕ್ಷೆ ಇರುತ್ತೆ, ಇದನ್ನು ನಾನು ಚೆನ್ನಾಗಿ ಮಾಡಬೇಕು, ಅವರಲ್ಲೂ ಒಂದು ಸಹಜವಾದ ಅಟ್ರಾಕ್ಷನ್ ಇರುತ್ತೆ. 3ನೇದಿರುತ್ತೆ, ಏನೂ ಇರಲ್ಲ, ಅವರನ್ನು ನಿಜ ನೋಡಿಬಿಟ್ರೆ ಭೂತ ಆದರೂ ಕೂಡ ಒಂದು ರೀತಿಯಲ್ಲಿ ತುಂಬ ಸಾತ್ವಿಕ ಪಾಪ ಅಂತ ಅನ್ನಿಸ್ಬೇಕು, ಹಾಗಿರ್ತಾರೆ. ಆದರೆ ಬಳ್ಕೊಂಡು ಜನರನ್ನು ಮೋಸ ಮಾಡಲಿಕ್ಕೋಸ್ಕರನೇ ತಮ್ಮ ನಡತೆಯಿಂದ ಅತ್ಯಂತ ಕೆಡುಕನ್ನೇ ಹೊಂದಿದ್ದು, ಆದರೆ ಕೇವಲ ಹೊರಗಿನ ವೇಷದಿಂದಲೇ ತಮ್ಮನ್ನು ಕಾಣಿಸಿಕೊಳ್ಳುವ ಕಾಂತಿಯ ಪ್ರಯತ್ನ, ಮುಖದಲ್ಲಿ ಮೈ ಕಾಂತಿ ಅಂತ ಬರುತ್ತಲ್ವ, ಅಂಥದ್ದೆಲ್ಲ ಕಾಂತಿಗಳನ್ನು ಯೋಚನೆ ಮಾಡಿದಾಗ 3 ರೀತಿಯಾದ ಬೆಳವಣಿಗೆಯನ್ನು ನೀನೇ ಪ್ರೇರೇಪಿಸುವವಳು. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ. ಲಕ್ಷಣ ಅಂತ ಇಟ್ಟುಕೊಳ್ಬಹುದು, ಸಂಪತ್ತು ಅಂತ ಇಟ್ಟುಕೊಳ್ಬಹುದು. ಲಕ್ಷಣದಲ್ಲೂ ಹಾಗೆ, ನಾವು ಇವತ್ತು ತೆಳ್ಳಗೆ ಬೆಳ್ಳಗಿರುವುದನ್ನೇ ಲಕ್ಷಣ ಅಂತ ಅಂದ್ಕೊಂಡಿದ್ದೇವೆ. ಕಪ್ಪಗಿದ್ದಾಗಲೂ ದ್ರೌಪದಿ ಕೃಷ್ಣಸುಂದರಿ ಅಂತ ಹೆಸರಿಟ್ಟುಕೊಂಡವಳು, ಆ ರೀತಿಯಾಗಿ ಲೋಕದಲ್ಲಿ ಪ್ರಸಿದ್ಧಳಾಗಿ ಅವಳನ್ನೇ ಪಡೆಯಬೇಕು ಅಂತ ದೇವಲೋಕದ ಆ ಮೂಲೆಯಿಂದ ಈ ಮೂಲೆಯ ತನಕ ಎಲ್ಲರೂ ಆಲೋಚಿಸಿದವರು ಅನ್ನುವ ಎಚ್ಚರಿಕೆಯನ್ನು ನಾವು ಕಂಡಾಗ ಸೌಂದರ್ಯದ ನಿಷ್ಕರ್ಷೆಯೇ ಬೇರೆ ಇದೆ, ಮೀಮಾಂಸೆಯೇ ಬೇರೆ ಇದೆ, ವ್ಯಾಖ್ಯಾನವೇ ಬೇರೆ ಇದೆ. ಇದು ಜ್ಞಾನಿಗಳಾದವರು ಯೋಚಿಸುವ ರೀತಿ ಬೇರೆ. ಲೋಕದ ಕೇವಲ ತಮ್ಮ ಮಾನಸಿಕವಾದ ಸೆಳೆತಕ್ಕೆ ಕಾರಣವಾದ ರೂಪವನ್ನು ಗಮನಿಸುವಂಥದ್ದೇ ಬೇರೆ ಇದೆ. ಹೀಗೆ 3 ಥರದ ಲಕ್ಷಣಗಳನ್ನಿಟ್ಟುಕೊಂಡ್ರೆ ದುರ್ಲಕ್ಷಣ, ಸಾಮಾನ್ಯ ಲಕ್ಷಣ, ವಿಶೇಷ ಲಕ್ಷಣ, ಸಾತ್ವಿಕವಾದ ಲಕ್ಷಣ ಅಂತ. ಇನ್ನು ಸಂಪತ್ತು ಹಾಗೇನೆ, ಭಾಗ್ಯದ ಲಕ್ಷ್ಮಿ ಬರುವ ಹಾಗೆ ಬಂದರೆ ಅದು ಸಾತ್ವಿಕ ಸಂಪತ್ತಾಗಿರುತ್ತೆ. ಬಂದವಳು ಮರೆಯಾಗುವಂಥ ಲಕ್ಷಣ ಆದರೆ ಅದು ರಾಜಸ ಸಂಪತ್ತು. ಬಂದ ಮೇಲೆ ಅವರಿಂದ ದುಷ್ಟ ಕೆಲಸಕ್ಕೇನೆ ಅದು ಪ್ರಯೋಗವಾಗುತ್ತೆ ಅಂತ ಆದರೆ ಅದು ತಾಮಸಿಕವಾದ ಸಂಪತ್ತು. ಈ 3 ಸಂಪತ್ತುಗಳನ್ನು ಪ್ರೇರೇಪಿಸೋನು ನೀನು. ಯಾ ದೇವಿ ಸರ್ವಭೂತೇಷು ಧೃತಿ ರೂಪೇಣ ಸಂಸ್ಥಿತ. ಧೃತಿ ಅಂದರೆ ಒಂದು ಆತ್ಮಬಲ. ಇದು ಸಾಮಾನ್ಯವಾಗಿ ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಧೃತಿಸ್ಸಾ ಪಾರ್ಥ ಸಾತ್ವಿಕಿ. ಎಲ್ಲ ಶಬ್ದಗಳು ಕೂಡ ಅಷ್ಟು ಚಂದದ ವಿವರಣೆಯನ್ನು ಗೀತೆಗೆ ಮತ್ತು ಸಪ್ತಶತಿ ಅಂತ ನಾವು ದೇವಿ ಮಹಾತ್ಮೆ ಕರೆಯುವುದಕ್ಕೆ ಒಂದು ಸುಂದರವಾದ ಸಂಬಂಧ ಇದೆ. ಗೀತೆಯನ್ನು ಓದದವನು ಸಪ್ತಶತಿ ಓದಿ
ಅಥವಾ ದೇವಿ ಮಾಹಾತ್ಮ್ಯವನ್ನು ಓದಿ ಅರ್ಥೈಸಿಕೊಳ್ಳಿಕ್ಕೆ ಹೋದರೆ ಜಾರಿ ಬೀಳ್ತಾನೆ. ಅಥವಾ ಸಪ್ತಶತಿಯನ್ನು ಮಾತ್ರ ಓದಿ ಗೀತೆಯನ್ನು ಓದಲಿಲ್ಲ ಅಂದರೂ ಅವನು ಜಾರಿ ಬೀಳ್ತಾನೆ. ಗೀತೆಯನ್ನು ಮಾತ್ರ ಓದಿದವನೂ ತಪ್ಪಿಸಿಕೊಳ್ತಾನೆ. ದೇವಿ ಮಾಹಾತ್ಮ್ಯವನ್ನು ಮಾತ್ರ ಅಧ್ಯಯನ ಮಾಡಿದವನಿಗೂ ಕೂಡ ಪೂರ್ಣವಾದ ರಸ ಸಿಗುವುದಿಲ್ಲ. ಆದರೆ ಗೀತೆಯನ್ನು ಮಾತ್ರ ಓದಿದವನಿಗೆ ಅದರ ಉದಾಹರಣೆಗಳು ಸಿಗುವುದಿಲ್ಲ. ಆದರೆ ವಿಷಯ ತಪ್ಪಿರುವುದಿಲ್ಲ. ಆದರೆ ಬಿಡಿಸಿಕೊಂಡು ಅರಳಲಿಕ್ಕೆ ಬೇಕಾದಷ್ಟು ಸಂಪತ್ತು, ದೃಢತೆಗೆ ಈ ಗ್ರಂಥಗಳ ಅಧ್ಯಯನದ ಅವಶ್ಯಕತೆ ಬಹಳ ಮುಖ್ಯವಾದದ್ದು. ಈ ದೃಷ್ಟಿಯಿಂದ 3 ರೀತಿಯಾದ ಧೃತಿ ಇದೆ. ವೃತ್ತಿ ರೂಪೇಣ ಸಂಸ್ಥಿತ, ಕೆಲಸ ಅಂತಿಟ್ಟುಕೊಂಡ್ರೆ 3 ಥರದ ಕೆಲಸ ಮಾಡೋರು ಇದ್ದಾರೆ ಯಾವಾಗಲೂ. ನಿನಗೆ ನಮಸ್ಕಾರ, ನನ್ನ ವೃತ್ತಿಯನ್ನು ಗಟ್ಟಿಗೊಳಿಸು. ವೃತ್ತಿರಪ್ಯನಪಾಯಿನಿ, ಅನಪಾಯಿನಿ ವೃತ್ತಿ. ಆ ವೃತ್ತಿಯನ್ನು ಪಡೆದ ಮೇಲೆ ಮತ್ತೆ ಟೆನ್ಷನ್ ಇರಬಾರ್ದು. ನಮ್ಮ ಕೆಲಸ ನಾವು ನಿರ್ವಿಘ್ನವಾಗಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ, ನಾವು ಒಳ್ಳೆಯ ಕೆಲಸದಲ್ಲಿ ತೊಡಗುವುದಕ್ಕೆ ಯಾರ ತಡೆಯೂ ಇಲ್ಲ ಅನ್ನುವ ರೀತಿಯ ವೃತ್ತಿ ಸಿಕ್ಕಿದರೆ ಅದು ಸಾತ್ವಿಕವಾದ ವೃತ್ತಿ. ಹೀಗೂ ಆಗ್ಬೋದು, ಹಾಗೂ ಆಗ್ಬೋದು, ನಾಳೆ ಏನಾಗುತ್ತೆ, ನಾಳೆದೇನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಆದರೆ ಅದು ಅಲಾಲ್ ಟೋಪಿ ವೃತ್ತಿ. 3ನೇದಿದೆ ವೃತ್ತಿ ಅಂತಂದರೆ ಅದು ಇನ್ನೊಬ್ಬರ ಕಾಲೆಳೆಯುವುದೇ ವೃತ್ತಿ, ಇನ್ನೊಬ್ಬ ಬೆಳೀಬಾರ್ದು ಅನ್ನೋದರಲ್ಲೇ ವೃತ್ತಿ. ಅಂದರೆ ನಾನು ಕಾಲಿನ ಬುಡದಲ್ಲಿದ್ದೇನೆ ಅನ್ನೋದು ನೆನಪಾಗದೆ ಮತ್ತು ಕತ್ತಿ ಮಸಿಯುವಂತಹದ್ದೇ ಒಂದು ವೃತ್ತಿ ಇದೆ, ಅದು ತಾಮಸಿಕ ವೃತ್ತಿ. ಅಂದರೆ ಇನ್ನೊಬ್ಬರ ಮುಂದೆ ನಾನು ಏನು ವೃತ್ತಿ ಮಾಡ್ತಾ ಇದ್ದೇನೆ ಅಂತ ಯಾವತ್ತೂ ಹೇಳಿಕೊಳ್ಳಿಕ್ಕಾಗದೆ ಕಪ್ಪು ಕನ್ನಡಕನೇ ಹಾಕ್ಕೊಂಡು, ಯಾವಾಗ ಮುಸುಕು ಹಾಕ್ಕೊಂಡು, ಹೆಲ್ಮೆಟ್ ಹಾಕ್ಕೊಂಡೇ ರಾತ್ರಿನೇ ಓಡಾಡುವಂತಹ ಪರಿಸ್ಥಿತಿ ಬರುತ್ತಲ್ವ, ಅಂಥ ವೃತ್ತಿ ಅದು ತಾಮಸಿಕವಾದ ವೃತ್ತಿ. ಈ 3 ವೃತ್ತಿಗಳಲ್ಲಿ ಪ್ರೇರಣೆ ನೀಡುವವಳು ನೀನೇ. ಯಾಕೆಂದರೆ ಲೋಕದ 3 ಥರದ ಜನಗಳಿಗೆ ಅದಕ್ಕೆ ಬೇಕಾದ ರೀತಿಯಲ್ಲೇ ಯೋಗ್ಯತೆ, ಕರ್ಮ, ಕಾಲ ಇದೆಲ್ಲ ಅನುಷ್ಠಾನಗೊಳಿಸುವವಳು ನೀನೇ. ಅದರಿಂದಾಗಿ ಕಾಲಕ್ಕೆ ಸರಿಯಾಗಿ ನೀನು ಕೋಲ ಕಟ್ಟುವವಳು ಅನ್ನೋದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ. ದಯೆ ಅದು ಜ್ಞಾನದ ಮುಖವಾಗಿ ಹೆಚ್ಚು ಹೆಚ್ಚು ಇದ್ದಾಗ ಅದರಿಂದ ಹೆಚ್ಚು ಒಳ್ಳೆಯ ಫಲವನ್ನು ಪಡೀಲಿಕ್ಕಾಗುತ್ತೆ. ಸಾಮಾನ್ಯ ಮನುಷ್ಯರಾಗಿ ನಾವು ಅವರಿಗೆ ಪ್ರೀತಿಯನ್ನು ತೋರಿಸುವುದು, ಕಷ್ಟದಲ್ಲಿ ಒದಗುವುದು, ಇದು ರಾಜಸಿಕವಾದಂತಹ ದಯೆ. ಇನ್ನೊಂದು ದಯೆ ಇದೆ. ನಿಮಗೆ ತೋರುವ ದಯೆ ಉದ್ದೇಶ ನಾಳೆ ನೀವು ನಮ್ಮ ಧರ್ಮಕ್ಕೆ ಬರಬೇಕು ಅಂತ, ಅಥವಾ ನೀವು ಮಾಡುವಂತಹ ಭಯೋತ್ಪಾದನೆ ಕ್ರಿಯೆಗೆ ನನ್ನ ಕುಕೃತ್ಯ ಇಲ್ಲಿಂದ ಒಳಗೆ ನಾನೇ ಪ್ರೇರಣೆ ನೀಡ್ತಾ ಇದ್ದೇನೆ. ನಾನು ಡಾಕ್ಟರ್ ಆಗಿದ್ದೇನೆ, ನಿಮ್ಗೆ ಯಾರಿಗೆ ಕಣ್ಣು ನೋವು ಬಂದರೂ ಕೂಡ ನನಗೊಂದು ಮೆಸೇಜ್ ಕೊಡಿ, ನಾನು ನಿಮ್ಮ ಕಣ್ಣಿನ ರೋಗ ಪರಿಹಾರ ಮಾಡ್ತೇನೆ ಅಂತ ಕೇವಲ ಭಯೋತ್ಪಾದಕರಿಗೆ ಮಾತ್ರ ಅವಕಾಶ ಆಗುವ ರೀತಿಯ ವ್ಯವಸ್ಥೆ ಇದೆಯಲ್ವ, ಇದು ದಯೆಯೇ. ಆದರೆ ತಾಮಸಿಕವಾದ ದಯೆ, ಇನ್ನೊಂದು ರಾಜಸಿಕವಾದ ದಯೆ, ಇನ್ನೊಂದು ಸಾತ್ವಿಕವಾದ ದಯೆ. ನಾವು ತೋರಬೇಕಾದ ದಯೆ ಅದು ಸತ್ವಕ್ಕೆ ಕಾರಣವಾದದ್ದಾದಾಗ ಅದು ಲಕ್ಷ್ಮಿಯ ವಿಶೇಷ ಅನುಗ್ರಹ ಅಂತ. ಯಾ ದೇವಿ ಸರ್ವಭೂತೇಷು ನೀತಿ ರೂಪೇಣ ಸಂಸ್ಥಿತ. ನಾನು ಹೆಚ್ಚು ವಿವರಿಸಿಕೊಡೋದಿಲ್ಲ, ಸುಲಭದಲ್ಲಿ ಹೇಳ್ತೇನೆ. ವಿದುರ ನೀತಿ ಅಂತ ಒಂದಿದೆ, ಚಾಣಕ್ಯನ ನೀತಿ ಅಂತ ಇನ್ನೊಂದಿದೆ, ಕಣಿಂಕನ ನೀತಿ ಅಂತ ಒಂದಿದೆ. ಈ ವಿದುರನ ನೀತಿ ಅತ್ಯಂತ ಸಾತ್ವಿಕವಾದದ್ದು, ಚಾಣಕ್ಯನ ನೀತಿ ಸ್ವಲ್ಪ ರಾಜಸಿಕವಾದದ್ದು. ಯಾಕೆಂದರೆ ಸ್ವಲ್ಪ ತಟ್ಟಂ ಪಿರ ಅಂತ ಬೆಟ್ಟ ಕಡ್ಡ ಗುಡ್ಡ ಇಡುವಂಥದ್ದು ಒಂದು ಇದ್ದೇ ಇದೆ. 3ನೇದಿದೆ, ಅದು ಕಣಿಂಕ ನೀತಿ. ಯಾವಾಗ ಇದು ದುರ್ಯೋಧನನಿಗೆ ಕಲಿಸಿಕೊಟ್ಟಂತಹ ವಿದ್ಯೆ, ಶಕುನಿ ಕೊಟ್ಟಂತಹ ವಿದ್ಯೆ. ಅಂದರೆ ಈ 3 ನೀತಿಗಳಲ್ಲೂ ನೀನೇ ನೆಲೆಸಿದ್ದು. ಯಾಕೆಂದರೆ ನೀತಿ ಅಂದರೆ ಏನು, ಕರೆದೊಯ್ಯುವಂಥದ್ದು, ನಯತಿ. ಯಾರನ್ನೇ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಅಂಥಂಥ, ಅದು ಲೋಕನೀತಿ, ರಾಜನೀತಿ ಅಥವಾ ಯಾವುದೇ ರೀತಿಯ ನೀತಿ ಇರ್ಬೋದು, ಅದರಲ್ಲಿ 3 ವೈವಿಧ್ಯವನ್ನು ನಾವು ನೋಡುವಂಥದ್ದನ್ನೇ ನೀನು ನೀತಿಯ ಸ್ವರೂಪಳಾಗಿದ್ದಿ. ತುಷ್ಟಿ, ತೃಪ್ತಿ. ಕೆಲವರಿಗೆ ಇನ್ನೊಬ್ಬರು ಸಂತೋಷದಿಂದ ಉಂಡು ಒಂದು ತೇಗಿದ್ರೆ ಅಬ್ಬಾ ತಿಂದು ಸಂತೋಷಪಟ್ಟರಲ್ವಾ ಅನ್ನೋ ಒಂದು ತೃಪ್ತಿ. ಕೆಲವರಿಗೆ ಅವರು ತಿಂದಾಗ ಮಾತ್ರ ತೃಪ್ತಿ, ಇನ್ನೊಬ್ಬರದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇನ್ನೊಬ್ಬರಿಗೆ ಇನ್ನೊಬ್ಬರು ತೇಗಿದ್ರೇ ಸಿಟ್ಟು ಬರ್ತಾ ಇರುತ್ತೆ. ಇವನು ತಿಂದು ಮೂಗಿನ ತನಕ ಕಾಳು ಕೆಮ್ಮಿದ್ರೆ ಉದುರುತ್ತೆ, ಆದರೂ ಪಕ್ಕದವನಿಗೆ ತೇಗು ಬಂತಲ್ವ, ಅವನಿಗೆ ಹೊಟ್ಟೆ ತುಂಬಿಸಿತ್ತಲ್ವ ಅಂತ ಹೊಟ್ಟೆ ಕಿಚ್ಚು ಪಡುವ ತೃಪ್ತಿ ಇದೆಯಲ್ವ, ಅದು ತಾಮಸಿಕವಾದ ತೃಪ್ತಿ. ಅಥವಾ ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ, ಪ್ರಾಣ ಹೋಗ್ತಾ ಇದೆ ಅನ್ನುವ ಸಮಯದಲ್ಲೂ ಕೂಡ ಉಪಪಾಂಡವರ ತಲೆಗಳು ಬಂದಾಗಲೇ ನೋಡಿ ಅಬ್ಬಾ ಅಂತ ನೆಮ್ಮದಿಯ ಉಸಿರು ಬಿಟ್ಟು ಪ್ರಾಣ ಬಿಟ್ಟನಲ್ವ ದುರ್ಯೋಧನ. ಅಶ್ವತ್ಥಾಮ ತಂದುಕೊಟ್ಟ ಹೆಣಗಳ ತಲೆಯನ್ನು ನೋಡಿ, ಅಥವಾ ರಾತ್ರಿ ನಿದ್ದೆ ಮಾಡುವಾಗ ಒಂದು 4 ಕ್ರೈಮ್ ಡೈರಿ ನೋಡಿ ಒಂದು ಹೆಣ ಉರುಳಿದ ಮೇಲೇ ನಿದ್ದೆ ಬರುತ್ತೆ ಅಂತ ಅನ್ನೋ ನಮ್ಮ ಸ್ಥಿತಿ ಅಲ್ವಾ. ಈ ತೃಪ್ತಿಯನ್ನು ತಾಮಸಿಕವಾದ ತೃಪ್ತಿ ಅಂತ ಹೇಳೋದು. ಈ ತೃಪ್ತಿಯನ್ನು ದಾಟಿ ಮನುಷ್ಯ ಬರಬೇಕು ಅಂತಂದರೆ ಅವಳನ್ನೇ ಪ್ರಾರ್ಥನೆ ಮಾಡಬೇಕು. ಏ ತಾಯಿ, ನೀನು ತುಷ್ಟಿ ರೂಪಳಾಗಿ ನನ್ನೊಳಗೆ ನೆಲೆಸಿದ್ದಿ ಅಂತಾದಾಗ ನಿನಗೆ ನಮಸ್ಕಾರ ಮಾಡುವಂಥದ್ದು ನನಗೆ ಸಾತ್ವಿಕವಾದ ತೃಪ್ತಿಯನ್ನು ಕೊಡು. ಯಾ ದೇವಿ ಸರ್ವಭೂತೇಷು ಪುಷ್ಟಿರೂಪೇಣ ಸಂಸ್ಥಿತ. ಆಹಾರದಿಂದ ಸಿಗುವ ಪುಷ್ಟಿ ಅದಂತೂ ವಿವರವಾಗಿ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ. ನಮಗೆ ಯಾವುದರಿಂದ ಆಹಾರ ತಿಂದ ಮೇಲೆ ಮನಸ್ಸು ತುಂಬ ಚಂದದ ಕೆಲಸದಲ್ಲಿ ತೊಡಗಬೇಕು ಅಂತ ಬಯಸುತ್ತೋ, ಕಟ್ವಮಲ ಲವಣಾತ್ಯುಕ್ಷ್ಣ ರೂಕ್ಷ್ಣ ತೀಕ್ಷ್ಣ ವಿದಾಹಿನಃ, ಯಾವುದನ್ನು ಉಂಡ ಮೇಲೆ 4 ಜನಕ್ಕೆ ಚೆನ್ನಾಗಿ ಬಡಿಬೇಕು ಅಂತ ಅನಿಸುತ್ತೋ, ಅಥವಾ ಓಡಾಡಬೇಕು ಅಂತ ಅನಿಸುತ್ತೋ, ಅಥವಾ
ಯಾತಯಾಮಂ ಕತರಸಂ ಪೂತಿ ಪರ್ಯುಷಿತಂಚೇತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ತತ್ತಾಮ ಸಮುದಾಹೃತಂ. ಯಾಮ ಕಳೆದು ಹೋದ ತಿಂಡಿ, ಯಾವಾಗಲೂ ಡಬ್ಬಿಯೊಳಗೆ ತುಂಬಿಟ್ಟ ತಿಂಡಿ, ರಸವೇ ಇಲ್ಲದ ಸುಮ್ಮನೆ ಜಗದ್ರೆ ಮಾತ್ರ ದೇಹಕ್ಕೆ ಏನೋ ಆನಂದ ಆಯಿತು ಅಂತ ಭಾವಿಸುವ ತಿಂಡಿ. ತಿಂಡಿ ಅಂತಂದರೆ ಒಟ್ಟು ತಿನ್ನುವ ಯಾವುದೇ ಪದಾರ್ಥ, ಇದೆಲ್ಲವೂ ಕೂಡ ಎಂಜಲು ತಿನ್ನುವಂಥದ್ದು, ಯಜ್ಞದಲ್ಲಿ ಆಹುತಿ ಕೊಡಲಿಕ್ಕಾಗದೇ ಇರುವಂಥದ್ದನ್ನು ತಿನ್ನುವಂಥದ್ದು, ಇದೆಲ್ಲ ತಾಮಸಿಕವಾದ ಆಹಾರ. ಮೊದಲು ಹೇಳಿದ್ದು ಸಾತ್ವಿಕ, ಆಮೇಲೆ ರಾಜಸ, ಹೀಗೆ ತಾಮಸ, 3 ಥರದ ಆಹಾರದಿಂದ ಸಿಗುವ ದೈಹಿಕ ಪುಷ್ಟಿ, ಮಾನಸಿಕ ಪುಷ್ಟಿ. ಈ ಪುಷ್ಟಿಗಳನ್ನು ನೀನೇ ಕೊಡುವವಳು ತಾಯಿ ಅಂತ ಆ ಲಕ್ಷ್ಮೀದೇವಿಯನ್ನು, ದುರ್ಗೆಯನ್ನು ಪ್ರಾರ್ಥಿಸ್ತಾ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಎಲ್ಲರೊಳಗೆ ತಾಯಿಯಾಗಿ ನೆಲೆಸಿದವಳು. ಧ್ರುವನಿಗೆ ಸಿಕ್ಕಿದ ತಾಯಿ ಅಂಥವಳು ನಮಗೆ ಗೊತ್ತಿದೆ. ಯಾಕೆಂದರೆ ಆ ತಾಯಿ ಪ್ರಾರ್ಥನೆ ಮಾಡಿ ಹೋಗು ದೇವರ ಹತ್ರ ಅಂತ ಕಳಿಸಿಕೊಡದೇ ಇದ್ದರೆ ಧ್ರುವ ಇವತ್ತು ನಮ್ಮ ಪಾಲಿಗೆ ನೆನಪೇ ಉಳಿತಿರಲಿಲ್ಲ. ಆಮೇಲೆ ರಾಜಸಿಕವಾದ ತಾಯಿಯರು ಇದ್ದಾರೆ. ಅಂದರೆ ನೀನು ಚೆನ್ನಾಗಿ ಪಾಠ ಓದು, ಹೆಚ್ಚು ಬೇರೆ ಬೇರೆ ಗುರುಕುಲದಲ್ಲಿ ಹೇಳಿಕೊಟ್ಟದ್ದು ಅಥವಾ ಶಿಬಿರದಲ್ಲಿ ಹೇಳಿಕೊಟ್ಟದ್ದು ಅಂತ ಅದನ್ನೆಲ್ಲ ಈಗ ಮಾಡೋದಲ್ಲ. 60 ಆದಮೇಲೆ ಗೀತೆ ಓದಲಿಕ್ಕಿದೆ, ಆಗ ಓದೋಣ. ಮೊದಲು ನೀನು ಹೊಟ್ಟೆ ಪಾಡಿದ್ದು ನೋಡ್ಕೊ. ಹೊಟ್ಟೆ ಹೊರೆಯುವ ವಿದ್ಯೆಯ ಕಡೆಗೆ ಹೆಚ್ಚು ಗಮನ ಕೊಡುವ ಒಂದು ಪೇರೆಂಟಿಂಗ್ ಏನಿದೆ, ಇದನ್ನು ರಾಜಸಿಕವಾದಂತಹ ಮಾತೃಸ್ವರೂಪವನ್ನು ಹೇಳ್ತಾರೆ. ಕೆಟ್ಟವಳು ಅಂತಲ್ಲ, ಅವಳಿಗೆ ಕಾಣೋದೇ ಅಷ್ಟು. ಇನ್ನೊಬ್ಬಳಿದ್ದಾಳೆ, ಅವಳು ಯಾವಾಗಲೂ ಗಂಡನನ್ನು ಮಕ್ಕಳನ್ನು ಪೀಡಿಸಿ ತನ್ನ ಸ್ವಾರ್ಥಕ್ಕೋಸ್ಕರ ಅವ್ರು ಏನು ಕೆಟ್ಟ ಕೆಲಸ ಮಾಡಿದರೂ ಸರಿ, ನನಗವ್ರು ಮಾಡಿ ನನಗೆ ಬೇಕಾದಂತ ಕೊಡಬೇಕು ಅಂತ ಹಠ ಮಾಡುವವರು, ಅಥವಾ ಮಕ್ಕಳನ್ನು ಕೆಟ್ಟ ದಾರಿಯಲ್ಲೇ ಪ್ರೇರೇಪಿಸುವವರು, ಇಂತಹ ಮಾತೃಸ್ವರೂಪವೂ ಇದೆ ಲೋಕದಲ್ಲಿ. ಅಂತಹ 3 ರೀತಿಯಾದ ತಾಯ್ತನಗಳಿಗೆ ಪ್ರೇರಣಾದಾಯಿನಿಯಾಗಿ ನಿಂತ ನಿನಗೆ ಮತ್ತೆ ನನ್ನ ನಮಸ್ಕಾರ. ಭ್ರಾಂತಿಯೂ ಇದೆ, ಸಜ್ಜನರು ಕೆಲವೊಮ್ಮೆ ಭ್ರಾಂತಿಗಳು ಈಡಾಗ್ತಾರೆ ಪ್ರಾರಬ್ಧವಶಾತ್. ಇನ್ನು ಕೆಲವರು ಸಹಜವಾದ ಭ್ರಾಂತಿ, ಅಯ್ಯೋ ಹಾವು ಅಂತ ಅಂದ್ಕೊಂಡ್ಬಿಟ್ಟೆ, ಅದು ಹಗ್ಗ ಅಂತ. ಇನ್ನೊಬ್ಬರಿದ್ದಾರೆ, ಏನು ಹೇಳ್ತೀವೋ ಅದಕ್ಕೆ ಉಲ್ಟನೇ ಅರ್ಥ ಮಾಡಿಕೊಂಡು ಜಗತ್ತು ಸುಳ್ಳು, ಅದರಲ್ಲಿ ಏನೂ ಇಲ್ಲ, ಅದೆಲ್ಲ ನಮ್ಮ ಭೋಗಕ್ಕೋಸ್ಕರ ಇರುವುದು, ಎಲ್ಲ ನಾವೇ ಮಾಡುವುದು, ನಮ್ಮ ಏಳಿಗೆಗೆ ನಾವೇ ಶಿಲ್ಪಿ ಅಂತ ಕೃಷ್ಣ 16ನೇ ಅಧ್ಯಾಯದಲ್ಲಿ ಹೇಳಿದ ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಂತ ಕೇವಲ ಸ್ವಾರ್ಥ ಕೇಂದ್ರಿತವಾದ, ಆತ್ಮಕೇಂದ್ರಿತವಾದ ಚಿಂತನೆಯನ್ನು ನಡೆಸುವಂತಹ ಭ್ರಾಂತಿಯಿಂದ ಒದ್ದಾಡುವವರು. ನಮ್ಮ ವಸ್ತುತಃ ನಮ್ಮ ನಡುವೆ ಐಕಮತ್ಯ ಇರಬೇಕು. ನಮ್ಮ ನಡುವೆ ಐಕಮತ್ಯ ಅಲ್ಲ, ನಾವಿರುವುದೇ ಐಕ್ಯ ಅಂತ, ಒಂದೇ ಇಡೀ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ ಅನ್ನುವ ಚಿಂತನೆಯಲ್ಲಿಯೇ ಇರುವಂತಹ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಅನ್ನುವ ಚಿಂತನೆಯಿಂದ ಯಾರು ನಡೆಸ್ತಾನೋ ಅಂಥವನ ಬುದ್ಧಿಗೆ ಅಡರಿದ ಭ್ರಾಂತಿ ಅದು ನಿನ್ನಿಂದಲೇ ಬಂದದ್ದು. ಅದು ಮನಸ್ಸಿಗೆ ಬರುತ್ತೆ, ಬುದ್ಧಿಗೆ ಬರುತ್ತೆ, ಸ್ವಭಾವದಲ್ಲಿರುತ್ತೆ. ಮನಸ್ಸಿಗೆ ಬಂದದ್ದು ಭ್ರಾಂತಿ, ಅದು ಕಳಿಲಿಕ್ಕಾಗುವಂಥದ್ದು. ಬುದ್ಧಿಗೆ ಬಂದರೆ ಆ ಜನ್ಮದಲ್ಲಿ ಪಕ್ಕ ಹೋಗುವುದಿಲ್ಲ, ಸ್ವಭಾವದಲ್ಲಿ ಇದ್ದರೆ ಅದು ಯಾವತ್ತೂ ಹೋಗುವುದೇ ಇಲ್ಲ. ಇದು 3 ರೀತಿಯಾದ ಭ್ರಾಂತಿಗಳನ್ನು ಮುಂದುವರಿಸೋಳು ನೀನು. ಇನ್ನು ಚಿತಿರೂಪೇಣ ಯಾ ದೇವಿ, ಚಿತ್ ಅಂದರೆ ಜ್ಞಾನ. ಜ್ಞಾನದಲ್ಲಿ 3 ರೀತಿ ಇದೆ: ತಿಳಿಯದೇ ಇರುವುದು, ತಪ್ಪು ತಿಳಿಯುವುದು, ವಿರುದ್ಧವಾಗಿಯೇ ತಿಳಿಯುವುದು. ಇದು 3 ರೀತಿಯಾದ ತಿಳುವಳಿಕೆಯಲ್ಲಿ ನೀನೇ ನೆಲೆಸಿ ಲೋಕಕ್ಕೆ ಅರಿವನ್ನು ನೀಡುವವಳು. ನಮಸ್ತಸ್ಯೈ 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 ನಮೋ ನಮಃ ಹೀಗೆ ದೇವತೆಗಳೆಲ್ಲ ಸೇರಿ ಒಟ್ಟಾಗಿ ಪ್ರಾರ್ಥಿಸ್ತಾರೆ. ಪ್ರಾರ್ಥಿಸಿದಾಗ ನಾವು ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ದು ಯಾರನ್ನು? ತುಂಬ ಸ್ವಾರಸ್ಯ ಇದೆ ಇಲ್ಲೊಂದು ಈ ಪದ್ಯದಲ್ಲಿ. ಯಾಕೆಂದರೆ ಬೆಟ್ಟದ ಬುಡಕ್ಕೆ ಹೋಗಿದ್ದಾರೆ, ಹಿಮಾಲಯ ತಪ್ಪಲಿನ ಬುಡಕ್ಕೆ ಹೋಗಿದ್ದಾರೆ, ಅಲ್ಲಿರುವ ಪಾರ್ವತಿಯನ್ನು ಪ್ರಾರ್ಥಿಸಿದ್ದಾರೆ. ಆಗ ಅವಳು ಗಂಗೆಯ ಅಂದರೆ ಅಲಕನಂದೆಯ ಬುಡಕ್ಕೆ ಬಂದು ಸ್ನಾನ ಮಾಡಿ ಮೇಲೆ ಬಂದ ಸಮಯ ಅದು. ಸಾಬ್ರವೀತಾನ್ ಸುರಾನ್ ಸುಭ್ರೂಹು ಭವದ್ಭಿಸ್ತೂಯತೇತ್ರಕಾ, ನೀವು ಯಾರನ್ನು ಕುರಿತು ಹೊಗಳುತ್ತಾ ಇದ್ದೀರಿ ಅಂತ ಕೇಳಿದಾಗ, ಶರೀರ ಕೋಶತಸ್ತಸ್ಯಾಹ ಸಮುದ್ಭೂತ ಬ್ರವೀಚ್ಛಿವ, ಅವಳ ದೇಹದಿಂದ ಹೊರಕ್ಕೆ ಬಂದಂತಹ ಚಂಡಿಕಾ ಅನ್ನುವ ಶಕ್ತಿ, ಸ್ತೋತ್ರಂ ಮಮೈ ತತ್ಕ್ರಿಯತೆ ಶಂಭುದೈತ್ಯ ನಿರಾಕೃತೈ ದೇವೈ ಸಮಸ್ತೈ ಸಮರೇ ನಿಶುಂಭೇನ ಪರಾಜಿತೈ, ನೀವೆಲ್ಲ ಸೇರಿ ಮಾಡಿದ ಸ್ತೋತ್ರ ಅದು ನನ್ನದು ಅಂತ ಪಾರ್ವತಿಯ ಒಳಗಿನಿಂದ ಶರೀರದಿಂದ ಹುಟ್ಟಿದಂತಹ ಚಂಡಿಕಾ ಸ್ವರೂಪ ಶಕ್ತಿ, ಚಂಡ ಅಂದರೆ ನರಸಿಂಹನಿಗೆ ಹೆಸರು ಅಂತಿದೆ, ಅದನ್ನು ಲಕ್ಷ್ಮೀ ತಂತ್ರದಲ್ಲೇ ಹೇಳ್ತಾರೆ. ಚಂಡನ ಮಡದಿ ಆದ್ದರಿಂದಾಗಿ ಇವಳಿಗೆ ಚಂಡಿಕಾ ಅಂತ ಹೆಸರು ಲಕ್ಷ್ಮಿಗೆ. ಹಾಗಾಗಿ ಆ ಚಂಡಿಕೆ ಹೊರಕ್ಕೆ ಬಂದು ಪಾರ್ವತಿಯ ಶರೀರದಿಂದ ಹೊರಕ್ಕೆ ಬಂದು ಶುಂಭ ಮೊದಲಾದ ದೈತ್ಯರನ್ನು ಸಂಹಾರ ಮಾಡಲಿಕ್ಕಿರುವವಳು, ನನ್ನನ್ನೇ ಅವರೆಲ್ಲ ಸೇರಿ ಪ್ರಾರ್ಥಿಸ್ತಾ ಇರುವಂಥದ್ದು ಅಂತ ಹೀಗೆ ಹೇಳಿ, ಶರೀರಕೋಶಾತ್ ತತ್ತಸ್ಯಾಹ ಪಾರ್ವತ್ಯಾ ನಿಸೃತಾಂಬಿಕಾ ಕೌಶಿಕೀತಿ ಸಮಸ್ತೇಷು ತಥೋ ಲೋಕೇಶು ಗೀಯತೆ,
ಪಾರ್ವತಿಯ ಅನ್ನಮಯ ಕೋಶದಿಂದ ಹೊರಕ್ಕೆ ಬಂದಂತಹ ಚಂಡಿಕಾ ಅನ್ನುವ ಶಕ್ತಿ ನಾನೇ. ಈ ಸ್ತೋತ್ರದಿಂದ ಪ್ರತಿಪಾದ್ಯಳಾದವಳು. ದೇವತೆಗಳೇ, ನಿಮ್ಮನ್ನೆಲ್ಲ ರಕ್ಷಿಸುವವಳು ನಾನೇ. ಅದರಿಂದಾಗಿ ನನಗೆ ಕೌಶಿಕಿ ಅಂತ ಕರೀತಾರೆ. ನಿಮ್ಮ ಬ್ರಹ್ಮಾಂಡ ಕೋಶವನ್ನು ಉಳಿಸುವವಳು ನಾನೇ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಅವಳು ಅಲ್ಲಿಂದ ಹೊರಟು ಹಿಮಾಲಯದಲ್ಲೇ ಆ ಪಾರ್ವತಿಯ ನೆಲೆಯಲ್ಲೇ ವಾಸ ಮಾಡ್ತಾ ಇದ್ದಾಳೆ. ಈ ಚಂಡ ಮತ್ತು ಮುಂಡ ಇಬ್ಬರು ಶುಂಭ ನಿಶುಂಭರ ದಾಸರು ಓಡಾಡ್ಕೊಂಡಿದ್ರು. ಇವಳ ಚಲುವನ್ನು ಕಂಡ್ರು, ಆಶ್ಚರ್ಯಪಟ್ಟರು. ನಮ್ಮ ಯಜಮಾನ ಅತ್ಯಂತ ಪ್ರಸಿದ್ಧ ಅಲ್ವಾ, ಹಾಗಾಗಿ ಇಂತಹ ಹೆಣ್ಣುಮಗಳು ನಮ್ಮ ರಾಜನ ಬಳಿಯಲ್ಲಿ ಇರಬೇಕಿತ್ತು ಅಂತ ಯೋಚಿಸಿ ನೇರ ಶುಂಭ ನಿಶುಂಭರಲ್ಲಿಗೆ ಬಂದು, ಹೇ ಮಹಾರಾಜನೇ, ಯಾವಳೊಬ್ಬಳು ಹೆಣ್ಣುಮಗಳು ಹಿಮಾಲಯದಲ್ಲಿ ಓಡಾಡಿಕೊಂಡಿದ್ದಾಳೆ. ಇಲ್ಲಿ ತನಕ ಅಂಥ ರೂಪವನ್ನು ನಾವು ಕಂಡಿರಲಿಲ್ಲ. ಅದರಿಂದಾಗಿ ಇವಳು ಯಾರು ಏನು ಇತ್ಯಾದಿಗಳನ್ನೆಲ್ಲ ತಿಳ್ಕೊಳ್ಬೇಕಾದವಳು. ತುಂಬ ರತ್ನ ಸದೃಶಳಾಗಿದ್ದಾಳೆ. ಯಾಕೆಂದರೆ ನಿಮ್ಮ ಹತ್ರ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ದೇವಲೋಕದ ಗಜೇಂದ್ರ ರತ್ನ ಐರಾವತ ಅದು ನಿನ್ನ ಹತ್ರ ಇದೆ, ಉಚ್ಚೈಶ್ರವಸ್ಸು ನಿನ್ನ ಹತ್ರ ಇದೆ. ಹಾಗೆಯೇ ರುದ್ರದೇವನ ಅಪೂರ್ವವಾದಂತಹ ಅನೇಕ ಸಿದ್ಧಗಣಗಳು ನಿನ್ನ ಬಳಿಗೆ ಬಂದಿದೆ. ಹಾಗೆಯೇ ಚತುರ್ಮುಖನ ಹಂಸ ವಿಮಾನ ಅದು ನಿನ್ನ ಬಳಿಗೆ ಬಂದಿದೆ. ಹಾಗೆಯೇ ಕುಬೇರನಿಗೆ ಸಂಬಂಧಪಟ್ಟ ಮಹಾಪದ್ಮಾನ್ವ ನಿಧಿ ನಿನ್ನ ಬಳಿ ಇದೆ. ಅದೇ ರೀತಿ ಕಿಂಜಲ್ಕಿನಿ ಅನ್ನುವ ಬಾಡದ ಕಮಲದ ಚಂದದ ಮಾಲೆಯನ್ನು ನೀನೇ ಹೊತ್ತು ನಿಂತಿದ್ದಿ. ಹಾಗೆ ವರುಣನ ಮನೆಯಲ್ಲಿ ಇರುವಂತಹ ಸುಂದರವಾದ ಬಂಗಾರವನ್ನೇ ಸದಾ ಮಳೆಯಂತೆ ಸುರಿಸುತ್ತಿರುವ ಕಾಂಚನಸ್ರಾವಿ ಎನ್ನುವ ಛತ್ರ ನಿನ್ನ ಬಳಿಗೆ ಬಂದಿದೆ. ಅದೇ ರೀತಿ ಪ್ರಜಾಪತಿಯ ಬಳಿಯಲ್ಲಿದ್ದ ಸುಂದರವಾದ ರಥ ನಿನ್ನಲ್ಲಿದೆ. ಉತ್ಕ್ರಾಂತಿದ ಅನ್ನುವಂಥ ಸುಂದರವಾದ ಪಾಶ ಶಕ್ತಿಯ ಸ್ವರೂಪ ಅದು ಯಮನ ಕೈಯಲ್ಲಿದ್ದದ್ದು ನಿನಗೆ ಸಿಕ್ಕಿದೆ. ಅದೇ ರೀತಿ ಸಲಿಲ ರಾಜನ ಎನಿಸಿದ ವರುಣನ ಪಾಶವೂ ನಿನ್ನ ಬಳಿಯಲ್ಲಿದೆ. ಹೀಗೆ ಯಾವುದಿಲ್ಲ, ಅಗ್ನಿಯ ಬಳಿಯಲ್ಲಿದ್ದ ಸುಂದರವಾದ 2 ಬಾಡದ ಅಥವಾ ಫೇಡಾಗದ, ಒಂದು ಚೂರು ಬಣ್ಣ ಕಳೆದುಕೊಳ್ಳದ 2 ಬಟ್ಟೆ ನಿನ್ನ ಕೈಯಲ್ಲಿದೆ. ಹೀಗೆ ಲೋಕದ ಎಲ್ಲ ರತ್ನಗಳು ನಿನ್ನ ಬಳಿ ಇರಬೇಕಾದ್ರೆ ಈ ಸ್ತ್ರೀ ರತ್ನ ಒಂದು ಯಾಕೆ ನಿನ್ನ ಕೈಗೆ ಸಿಗದೇ ಹೋಯಿತು? ಇದು ನನಗೆ ಅಚ್ಚರಿ ಕೊಡುವ ಸಂಗತಿ ಅಂತ ಹೇಳಿದಾಗ ಸುಗ್ರೀವ ಅನ್ನುವಂತಹ ಒಬ್ಬ ದೂತನನ್ನು ಕಳುಹಿಸಿಕೊಡ್ತಾನೆ. ಆಗ ಆ ದೂತ ಬಂದು ಹೇಳ್ತಾನೆ, ಓ ದೇವಿ, ದೈತ್ಯೇಶ್ವರನೆನಿಸಿದಂತಹ ಶುಂಭ 3 ಲೋಕಗಳಲ್ಲಿ ಈಶ್ವರನೆನಿಸಿದ್ದಾನೆ. ಅವನ ದೂತನಾಗಿದ್ದೇನೆ. ನಿನ್ನ ಬಳಿಗೆ ಬಂದ ಉದ್ದೇಶ ಏನು ಅಂತಂದರೆ, ಇಡೀ ಜಗತ್ತಿನ ಎಲ್ಲ ವಸ್ತುಗಳು ನಮ್ಮ ಯಜಮಾನನ ಕೈಯಲ್ಲಿದೆ. ಎಲ್ಲವನ್ನೂ ಗೆಲ್ಲಬಲ್ಲಂತಹ ತಾಕತ್ತಿರುವಂತಹ ಯಜಮಾನನಿಗೆ ನೀನು ಮಡದಿಯಾಗಿ ಬಿಟ್ಟೆ ಅಂತಾದರೆ ನಿನ್ನ ಬದುಕು ತುಂಬ ಸುಖಕರವಾಗಿರುತ್ತೆ. 3 ಲೋಕಗಳ ಎಲ್ಲವನ್ನೂ ಗೆದ್ದವನು ಅಷ್ಟೇ ಅಲ್ಲ, ಯಜ್ಞದ ಪ್ರತಿಯೊಂದು ಭಾಗವನ್ನೂ ಸ್ವೀಕರಿಸುವವನು ಅವನೇ ಆಗಿದ್ದಾನೆ. ಅದರಿಂದಾಗಿ ನೀನು ಅವಳ ವಶನಾಗಬೇಕು. ಯಾಕೆಂದರೆ ನಮ್ಮ ಯಜಮಾನ ರತ್ನಭುಕ್. ಎಲ್ಲೆಲ್ಲಿ ಯಾವ ರತ್ನ ಇದೆಯೋ, ಅಪೂರ್ವ ಇದೆಯೋ ಅದನ್ನು ಅವನೇ ಭೋಗಿಸಬೇಕು. ನೀನು ಅಂಥ ಒಂದು ಭೋಗದ ವಸ್ತುವಾಗಿ ಎಷ್ಟು ಕೆಟ್ಟದಾಗಿ ಮಾತಾಡ್ತಾನೆ ಈ ಮಾತನ್ನು. ನಮ್ಮ ಯಜಮಾನ ರತ್ನಭುಕ್ ಅಂತೆ, ಅದನ್ನು ನೀನು ಒಪ್ಪಿಸಬೇಕು ಅಂತ ಹೀಗೆ ಒಂದು ಹೆಣ್ಣಿನ ಹತ್ರ ಬಂದು ಮಾತಾಡುವ ರೀತಿಯ ಲಜ್ಜೆಯೂ ಇಲ್ಲದೆ ಮಾತನಾಡುವ ರೀತಿಯನ್ನು ನೋಡಿದಾಗ ಆ ರಾಕ್ಷಸರ ಮನಸ್ಥಿತಿ ಹೇಗಿತ್ತು ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಅದನ್ನೇ ನೆನಪಿಸಿಕೊಂಡು ದಾಖಲೆ ಮಾಡುತ್ತೆ ಪುರಾಣ, ಮಾರ್ಕಂಡೇಯ ಪುರಾಣ. ಆಗ ಭಜತ್ವಂ ಚಂಚಲಾಪಾಂಗಿ ರತ್ನಭೂತಾಸಿ ವೈಯತಃ, ನೀನು ಹೆಣ್ಣುಮಕ್ಕಳಲ್ಲೇ ಸುಂದರವಾದ ರತ್ನಳಾಗಿದ್ದಿ, ಅದರಿಂದಾಗಿ ನೀನು ನಮ್ಮ ಯಜಮಾನನ ಭಾಗವಾಗು ಅಂತ ಹೀಗೆ ಮತ್ ಪರಿಗ್ರಹತಾಂ ವ್ರಜ, ಅದರಿಂದಾಗಿ ಯೋಚನೆ ಮಾಡದೆ ನಮ್ಮ ಯಜಮಾನನ ಕೈ ಹಿಡಿಯುವವಳಾಗು ಅಂತ ಕೇಳ್ತಾನೆ. ಆಗ ಅವಳು ದೇವಿ ಹೇಳ್ತಾಳೆ, ಸತ್ಯಮುಕ್ತಂ, ನೀನು ಹೇಳಿದ್ದೆಲ್ಲ ಸರಿ, ನೀನೇನು ತಪ್ಪು ಹೇಳಿದ್ದ ಹಾಗೆ ನನಗೇನು ಕಾಣಿಸ್ತಾ ಇಲ್ಲ. 3 ಲೋಕಗಳಿಗೆ ಒಡೆಯನಾಗಿದ್ದಾನೆ ಶುಂಭ ನಿಶುಂಭ, ಇವರೆಲ್ಲ ತುಂಬ ಹೆಸರು ಮಾಡಿದ್ದಾರೆ ಸರಿ. ಆದರೆ ನಾನೊಂದು ಸಣ್ಣ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಏನು ಅಂದರೆ, ಕಿಂತ್ವತ್ರ ಯತ್ ಪ್ರತಿಜ್ಞಾತಂ ಮಿಥ್ಯಾ ತತ್ಕ್ರಿಯತೆ ಕಥಂ ಶ್ರೂಯತಾಮಲ್ಪ ಬುದ್ಧಿತ್ವಾತ್ ಪ್ರತಿಜ್ಞಾ ಯಾಕೃತಾ ಪುರಾ. ನಾನೊಂದು ದುಡುಕಿನಿಂದ ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಆ ಪ್ರತಿಜ್ಞೆಯನ್ನು ಹೇಗೆ ನಾನೇ ಮುರಿಲಿ? ಒಳ್ಳೆ ಮಾತಿದು ವಸ್ತುತಃ. ಅಂದರೆ ಅವಳು ಅವನಿಗೆ ಬುದ್ಧಿ ಹೇಳಲಿಕ್ಕೆ ಹೇಳಿದ ಮಾತು. ಆದರೆ ನಮಗೂ ಇಲ್ಲೊಂದು ಎಚ್ಚರಿಕೆ ಇದೆ. ನಾವೇನಾದರೂ ಅನೇಕ ಸರ್ತಿ ನಾವೊಂದು ಪ್ರತಿಜ್ಞೆ ಮಾಡಿಬಿಡ್ತೇವೆ, ಇವತ್ತಿನಿಂದ ಇಷ್ಟೊತ್ತಿಗೆ ಏಳುವುದು, ಇವತ್ತಿನಿಂದ ಇಷ್ಟು ಓದುದು, ಇವತ್ತಿನಿಂದ ಇಷ್ಟು ದೇವರಿಗೊಂದು ಪ್ರದಕ್ಷಿಣೆ ಬರುವುದು. 2 ದಿವಸ, ಆಮೇಲೆ ಅಧಿಕ ಮಾಸನೇ ಮರ್ತೋಗ್ಬಿಟ್ಟಿರುತ್ತೆ. ಅಂದ್ಕೊಂಡದ್ದು ಅಧಿಕ ಮಾಸದ ಪ್ರತಿ ದಿವಸವೂ ಹೋಗಿ 33 ಪ್ರದಕ್ಷಿಣೆ ಹಾಕಿ ಏನೋ ಮಾಡಬೇಕು ಅಂತ 4ನೇ ದಿವಸ ಆಗುವ ದೇಹದಲ್ಲಿಯೇ ಏನೋ ಅನಾರೋಗ್ಯ, ಇದಕ್ಕೆಲ್ಲ ಕ್ಷಮೆ ಇದೆ. ಆದರೆ ಅದು ಬಿಟ್ಟು ಔದಾಸೀನ್ಯದಿಂದ ನಾವು ಮಾಡಿದ ಯಾವುದೋ ಒಂದು ಒಳ್ಳೆಯ ಕೆಲಸದ ನಮ್ಮಲ್ಲಿ ಹರಕೆ ಎನ್ನುವ ರೀತಿಯಲ್ಲೂ ಆ ಮಾತು ಬರುತ್ತೆ. ಅದನ್ನು ಮಾಡಿದ ಮೇಲೆ ನಮ್ಮ ಮಾತನ್ನೇ ನಾವು ಮುರಿದೆವು ಅಂತಂದರೆ ಅದು ಮುಂದೆ ಯಾವತ್ತೋ ಒಂದು ದಿವಸ ನಮಗೇನೆ ತೊಂದರೆ ಕೊಡುತ್ತೆ. ಹಾಗಾಗಿ ನಾನು ನನ್ನ ಮಾತು ಮುರಿಯಲ್ಲ. ಇದು ಅವಳು ಹೇಳಿಕೊಟ್ಟ ಪಾಠ ನಮಗೆ.
ಏನು ಅಂದರೆ ಯಾವತ್ತೂ ಕೂಡ ನಾವು ಏನಾದರೂ ಒಂದು ಪ್ರತಿಜ್ಞೆ ಮಾಡಿದರೆ ಅದು ನಾವೇ ಮುರಿಯುವ ಹಾಗೆ ಆಗಬಾರ್ದು, ಅಥವಾ ನಮ್ಮ ಯೋಗ್ಯತೆ ನಮ್ಮ ಸಾಮರ್ಥ್ಯ ಇದನ್ನು ಅರಿತೇ ನಾವೇನಾದರೂ ಪ್ರತಿಜ್ಞೆ ಮಾಡಬೇಕು. ದಿನ ನನ್ನ ಹತ್ರ ಅಂಥ ಕೆಲಸ ಮಾಡಲಿಕ್ಕಾಗತ್ತೆ ಅನ್ನಿಸಿದರೆ ಮಾತ್ರ ದೃಢವಾಗಿ ಅದನ್ನು ಮಾಡಬೇಕು. ಅದು ಮಾಡದೆ ನಮ್ಮನ್ನು ಎಷ್ಟೋ ಸರ್ತಿ ಎತ್ತರದ ಶಿಖರದಿಂದ ಕೆಳಕ್ಕೆ ಜಾರಿಸುವಂತಹದ್ದೇನು ಅಂದರೆ ಇಂಥ ಅವ್ಯವಸ್ಥಿತ ಚಿತ್ತ ಸ್ಥಿತಿಯಲ್ಲಿ ಕಂಡುಕೊಂಡ ಪ್ರತಿಜ್ಞೆಗಳು. ಇದು ನಮ್ಮನ್ನು ಜಾರಿಸುತ್ತೆ. ಒಂದೋ ಮಾತು ಕೊಡಬಾರ್ದು, ಕೊಟ್ಟ ಮೇಲೆ ಅದನ್ನು ಯಾವತ್ತೂ ಮುರಿಬಾರ್ದು. ಈ ದೃಷ್ಟಿಯಲ್ಲಿ ಆ ದುರ್ಗಾ ಮಾತೆ ನಮಗೆ ಕೊಟ್ಟ ಎಚ್ಚರಿಕೆ, ನನ್ನ ಪ್ರತಿಜ್ಞೆಯನ್ನು ನಾನು ಮುರಿಯಲಾರೆ. ಅದರಿಂದಾಗಿ ಏನದು ಪ್ರತಿಜ್ಞೆ? ಯೋ ಮಾಂ ಜಯತಿ ಸಂಗ್ರಾಮೇ ಯೋ ಮೇ ದರ್ಪಂ ವ್ಯಪೋಹತಿ ಯೋ ಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾರು ನನ್ನನ್ನು ಯುದ್ಧದಲ್ಲಿ ಗೆಲ್ಲುವನೋ, ಯಾರು ನನ್ನ ದರ್ಪವನ್ನು ಮಣಿಸುವನೋ, ಯಾರು ನನಗೆ ಸರಿಸಾಟಿಯಾದ ಪ್ರತಿಫಲ ನೆನೆಸಿ ಯುದ್ಧಕ್ಕೆ ನಿಲ್ಲಬಲ್ಲನೋ ಅಂಥವನೇ ನನ್ನ ಗಂಡನಾಗ್ತಾನೆ ಅಂತ ನಾನೊಂದು ಪ್ರತಿಜ್ಞೆ ಮಾಡಿದ್ದೇನೆ. ಹಾಗಾಗಿ ಶುಂಭನ ಹತ್ರ ಹೋಗಿ ಹೇಳು, ಅಥವಾ ನಿಶುಂಭನ ಹತ್ರನೂ ಹೇಳು, ಯಾರ ಹತ್ರ ಬೇಕಾದರೂ ಹೇಳು, ನನ್ನನ್ನು ಗೆದ್ದು ಅಕಸ್ಮಾತು ಅವರು ಮೂಗನ್ನು ಮಣ್ಣಿಗೆ ತಾಗಿಸಿಕೊಳ್ಳದೆ ನೆಟ್ಟಗೆ ಆಕಾಶಕ್ಕೆ ಮೋರೆ ಮಾಡಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಆವಾಗ ನಾನು ಅವ್ರ ಜೊತೆಗೆ ಬರ್ತೇನೆ, ಹೀಗೆ ಹೋಗಿ ಹೇಳು ಅಂತ. ಹೀಗೆ ಸಾತ್ವಂ ಗಚ್ಚ ಮಯೈವೋಕ್ತ ಪಾರ್ಶ್ವಂ ಶುಂಭ ನಿಶುಂಭಯೋ ಕೇಶಾಕರ್ಷಣ ನಿರ್ಧೂತ ಗೌರವ ಮಾ ಗಮಿಷ್ಯಸಿ. ನೀನು ಮರ್ಯಾದೆ ಕಳೆದುಕೊಂಡು ಹೋಗುವುದು ಬೇಡ, ಅದರಿಂದಾಗಿ ನಾನು ನಿನಗೆ ಇಷ್ಟು ಎಚ್ಚರ ಕೊಟ್ಟದ್ದು ಅಂತ ಅವನು ಮತ್ತೆ ಒಂದಿಷ್ಟು ದರ್ಪದ ಮಾತುಗಳನ್ನು ಆಡ್ತಾನೆ. ಅವಳು ನಕ್ಕು ಹೇಳ್ತಾಳೆ, ನೀನು ಈ ಮಾತನ್ನು ಹೋಗಿ ನಿನ್ನ ಯಜಮಾನನಿಗೆ ಹೇಳು, ಆಮೇಲೆ ನೀನು ಕೇಶ ಎಳ್ಕೊಂಡು ಹೋಗ್ತೀಯೋ ಅಥವಾ ನಿನ್ನ ಕೇಶನೇ ಕತ್ತರಿಸಿ ಇಲ್ಲೇ ಬಿದ್ದು ಹೋಗುತ್ತೋ ಅದೆಲ್ಲ ಆಮೇಲೆ ನೋಡೋಣ. ಈಗದ ಕೆಲಸ ನಿನಗೆ ದೂತನಾಗಿ ಬಂದದ್ದು, ದೂತನಾಗಿ ಹೋಗಿ ಹೇಳಿ ಬಾ ಅಂತ ಹೀಗೆ ಕಳುಹಿಸಿಕೊಡ್ತಾನೆ. ಹೀಗೆ ಅವಳು ಕಳುಹಿಸಿಕೊಡ್ತಾಳೆ. ಆ ನಂತರ ದೂತ ಬಂದವನು ಏನು ಮಾಡಿದ? ಅವರು ಚಂಡ ಮುಂಡರು ಇಬ್ಬರೂ ಸೇರಿಕೊಂಡು ಬಂದು ಏನೆಲ್ಲ ಆರ್ಭಟ ಮಾಡಿದರು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡಲಿಕ್ಕಿದೆ. ಈ ದೇವಿ ಮಹಾತ್ಮೆಯ ಸುಂದರವಾದ ಸ್ತುತಿ ಚಿಂತನೆಯನ್ನು, ಯಾಕೆಂದರೆ ಎಲ್ಲ ದೇವತೆಗಳು ಸೇರಿ ಮಾಡಿದ ಪ್ರಾರ್ಥನೆ ಅದು ನಮ್ಮ ಪ್ರಾರ್ಥನೆ. ಯಾಕೆಂದರೆ ದೇವತೆಗಳು ಅಂದರೆ ಶಬ್ದದ ಅರ್ಥ ಏನು ಗೊತ್ತಾ? ನಮ್ಮ ಇಂದ್ರಿಯಗಳು ಅಂತಲೇ. ನಮ್ಮ ಇಂದ್ರಿಯಗಳಲ್ಲಿ ನೆಲೆಸಿದವರೇ ಅವರೇ ಈ ಎಲ್ಲ. ಅದು ಯಾವ ರೀತಿಯಲ್ಲಿ ನೀನಿದ್ದಿ, ಕ್ಷಾಂತಿ ರೂಪೇಣ ಸಂಸ್ಥಿತ ಅಂತ ಒಂದು ಮಾತು ಬರುತ್ತೆ. ಕ್ಷಾಂತಿ ಅಂತ ಬಂದಾಗ ಸಹನೆ. ನಮಗೆ ಎಷ್ಟೇ ಜೀವನದಲ್ಲಿ ಕಷ್ಟ ಆದಾಗಲೂ ಸಹಿಸಿಕೊಳ್ಳುವ ಗುಣ ಇದ್ದಾಗ ಬದುಕು ಸುಖರವಾಗುತ್ತೆ. ಅಂತಹ ಕ್ಷಮಾಗುಣವನ್ನು, ಕ್ಷಾಂತಿಯನ್ನು, ಸಹನೆಯನ್ನು ತಡೆದುಕೊಳ್ಳುವ ತಾಯಿಯಾದ ಈ ಚಿಂತನೆಯನ್ನು ನಾವು ನಿತ್ಯದಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಳುವಂತೆ ಪ್ರಾಯೋಜಿಸಿದವರು ದಿವಂಗತ ವೆಂಕಟಸುಬ್ಬಯ್ಯ ಮತ್ತು ಶ್ರೀಮತಿ ಸುಬ್ಬಲಕ್ಷ್ಮಮ್ಮ ಇವರ ಸಂಸ್ಮರಣಾರ್ಥವಾಗಿ ಅವರ ಕುಟುಂಬದವರು ಪ್ರಾಯೋಜನೆ ನಡೆಸಿದ್ದಾರೆ. ಈ ಪ್ರಾಯೋಜಕತ್ವದಿಂದಾಗಿ ಅವರ ಈರುವರ ಆತ್ಮಕ್ಕೂ ಕ್ಷೇಮ ಶಾಂತಿ ಒದಗಿ ಅವರ ಕುಟುಂಬಕ್ಕೂ ಕೂಡ ಚೆನ್ನಾಗಿ ಆ ಪೂರ್ವ ಪಿತೃಗಳ ಅನುಗ್ರಹ ದೊರಕಿ ಈ ಲಕ್ಷ್ಮಿಯ ಅನುಗ್ರಹದಿಂದ, ದುರ್ಗೆಯ ವಿಶೇಷವಾದ ಕಾಳಜಿಯಿಂದ ಮತ್ತಷ್ಟು ಧರ್ಮಶ್ರದ್ಧೆ ಹೆಚ್ಚಿ ಆ ಕಾಳಜಿಯನ್ನು ಮತ್ತಷ್ಟು ಮುಂದುವರಿಸಲಿಕ್ಕೆ ಬೇಕಾದ ಮನಸ್ಥಿತಿಯನ್ನೂ ಕೊಡಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣಮಸ್ತು.